ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಪರಮಾಣು ಅಣುಗಳು ಹೇಗೆ ರಚನೆಯಾಗ್ತವೆ ಹಾಗೂ ಸಂಯುಕ್ತಗಳು ಹೇಗೆ ರಚನೆಯಾಗ್ತವೆ, ಅದಾದಮೇಲೆ ಡಾಲ್ಟನ್ ಅವರ ಅಟಮಿಕ್ ಥಿಯರಿ ಅದಾದಮೇಲೆ ನಾವು ಡಾಲ್ಟನ್ ಅವರ ಅಟಮಿಕ್ ಥಿಯರಿಯನ್ನು ನೋಡಿಕೊಂಡು ಮುಂದೆ ಪರಮಾಣು ಮಾದರಿಗಳನ್ನು ನಾವು ನೋಡ್ತಾ ಬಂದಿದ್ದೇವೆ ಹಿಂದಿನ ಒಂದು 3 ವಿಡಿಯೋಗಳಲ್ಲಿ. ಸೊ ತಾವು ಮೊದಲು ಆ 3 ವಿಡಿಯೋಗಳನ್ನು ನೋಡಿ ಈ ಒಂದು ವಿಡಿಯೋಗೆ ಬಂದರೆ ಉತ್ತಮವಾಗಿರುತ್ತೆ. ಯಾಕಪ್ಪ ಅಂತಂದರೆ ಅಲ್ಲಿ ನಿಮಗೆ ಎಲ್ಲ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗ್ತವೆ ಹಾಗೂ ಸಂಯುಕ್ತಗಳು ಹೇಗೆ ರಚನೆ ಆಗುತ್ತವೆ ಅನ್ನೋದು ಸಹ ಇದೆ. ಅದಾದಮೇಲೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಅಟಮಿಕ್ ಮಾಡೆಲ್ಗಳು ಹೇಗೆಲ್ಲ ಜನರೇಟ್ ಆಗ್ತಾ ಬಂದು, ಪುಡಿಂಗ್ ಮಾಡೆಲ್ ಆಗಿರಬಹುದು, ಆಮೇಲೆ ನಮ್ಮ ರುದರ್ಫೋರ್ಡ್ ಅವ್ರದ್ದು ಅಟಮಿಕ್ ಮಾಡೆಲ್ ಆಗಿರ್ಬೋದು, ಅದಕ್ಕೆ ಏನಂತ ಕರೀತಾರೆ, ಅವರು ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಯಾಕೆ ಮಾಡಿದ್ರು, ಅದರದ್ದು ತೀರ್ಮಾನಗಳು ಏನಿದ್ವು, ಅದೆಲ್ಲವನ್ನು ನಾವು ಚರ್ಚೆ ಮಾಡಿದ್ದೇವೆ. ಅದಾದ ನಂತರ ಇವತ್ತು ನಾವು ಈ ಒಂದು ವಿಡಿಯೋನಲ್ಲಿ ಚರ್ಚೆ ಮಾಡ್ತಕ್ಕಂತಹ ಅಂಶಗಳೇನಪ್ಪ ಅಂತಂದರೆ ನಾನು ಆಲ್ರೆಡಿ ಥಂಬ್ನೇಲ್ನಲ್ಲಿ ಕೊಟ್ಟಿದ್ದೀನಿ ಹಾಗೂ ಇಲ್ಲಿ ಸಹ ನಾವು ನೋಡ್ಬೋದು. ಏನಪ್ಪ ಅಂತಂದರೆ ನಾವು ಇವತ್ತು ಬೋರ್ ಅವರ ಅಟಮಿಕ್ ಮಾಡೆಲ್ ಹಾಗೂ ಎಲೆಕ್ಟ್ರಾನ್ಗಳ ಹಂಚಿಕೆಯನ್ನು ನೋಡೋಣ. ಯಾಕಪ್ಪ ಅಂತಂದರೆ ಬೋರ್ ಅವರೇ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಾದಮೇಲೆ ನಾವು ಪರಮಾಣುಗಳ ಸಾಂಕೇತಿಕ ರಚನೆಯನ್ನು ನೋಡಿಬಿಟ್ಟು ವ್ಯಾಲೆನ್ಸಿ, ಸಾಧ್ಯವಾದರೆ ವ್ಯಾಲೆನ್ಸಿ ಯಾಕಂದರೆ ಆಟಮು ಸಹ ನಾವು ಇದರೊಳಗೆ ನಾವೇನು ಮಾಡೋಣಪ್ಪ ಅಂತಂದರೆ ಈ ಒಂದು ವಿಡಿಯೋನಲ್ಲಿ ನಾವು ಕವರ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಯಾಕಪ್ಪ ಅಂತಂದರೆ ವ್ಯಾಲೆನ್ಸಿ ಡಾಟ್ ಸ್ಟ್ರಕ್ಚರ್ಗೂ ಮತ್ತು ವ್ಯಾಲೆನ್ಸಿಗೂ ಅನ್ಯೋನ್ಯವಾದಂತಹ ಒಂದು ಸಂಬಂಧ ಇದೆ. ಸೊ ಹೀಗಾಗಿ ನಾವು ವ್ಯಾಲೆನ್ಸಿಗೂ ಸಹ ನಾವು ಈ ಒಂದು ವಿಡಿಯೋನಲ್ಲೇ ಕವರ್ ಮಾಡೋಣ. ಓಕೆ, ಸೊ ನೋಡಿ, ಮೊದಲನೇದಾಗಿ ಬೋರ್ಸ್ ಅಟಮಿಕ್ ಮಾಡೆಲ್ನಲ್ಲಿ ಏನಾಗುತ್ತೆ, ನಾವು ಪಾಸ್ಟುಲೇಟ್ಸ್ ಅಂತ ಕರಿತೀವಿ. ಪಾಸ್ಟುಲೇಟ್ಸ್ ಆಫ್ ಬೋರ್ಸ್ ಅಟಮಿಕ್ ಮಾಡೆಲ್ 2 ಪಾಸ್ಟುಲೇಟ್ಸ್, ಮೇಜರ್ 2 ಇಂಪಾರ್ಟೆಂಟ್ ಪಾಸ್ಟುಲೇಟ್ಸ್ ಓದ್ತೇವೆ. ಏನಪ್ಪ ಅಂತಂದರೆ ಸಮರ್ಥನೆಗಳು ಏನು ಕೊಟ್ಟರು. ಆ್ಯಕ್ಚುಲಿ ನೀವು ಹಿಂದಿನ ಒಂದು ವಿಡಿಯೋ ನೋಡಿದ್ರೆ ಅದರಲ್ಲಿ ಗೊತ್ತಾಗುತ್ತೆ. ಏನಪ್ಪ ಅಂತಂದರೆ ರುದರ್ಫೋರ್ಡ್ ಅಟಮಿಕ್ ಮಾಡೆಲ್ ರುದರ್ಫೋರ್ಡ್ ಫೇಲ್ಸ್ ಟು ಎಕ್ಸ್ಪ್ಲೇನ್ ದ ಸ್ಟೆಬಿಲಿಟಿ ಆಫ್ ಆಟಮ್. ಒಂದು ಅಣುವಿನಾಗುತ್ತೆ ಅದ್ರದ್ದು ಸ್ಟೆಬಿಲಿಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದು ಹೇಗೆ ಸ್ಥಿರವಾಗಿದೆ ಅನ್ನೋದನ್ನು ಅವರು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅಣು ಯಾವ ರೀತಿಯಾಗಿ ಸ್ಥಿರವಾಗಿದೆ, ಅವ್ರು ಏನು ಹೇಳ್ತಾರೆ, ಜಸ್ಟ್ ಒಂದು ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸ್ ಒಳಗೆ ಜಾಸ್ತಿ ಏನಿರುತ್ತೆ, ಮಾಸ್ ಆಫ್ ದ ನ್ಯೂಕ್ಲಿಯಸ್ ಈಸ್ ಕಾನ್ಸಂಟ್ರೇಟೆಡ್. ಪೂರ್ತಿ ಏನೋ ಆಟಮ್ ಅದಂತಂದ್ರೆ ಒಂದು ಪರಮಾಣು ಅದಂತಂದ್ರೆ ಆ ಪರಮಾಣುವಿನಲ್ಲಿರ್ತಕ್ಕಂಥ ಪರಮಾಣುವಿನ ರಾಶಿನೇ ಆ ಒಂದು ನ್ಯೂಕ್ಲಿಯಸ್ನ ರಾಶಿಗೆ ನಿಯರ್ಲಿ ಸಮನಾಗಿರುತ್ತೆ, ಆಲ್ಮೋಸ್ಟ್ ಅದೇ ಇರುತ್ತೆ. ಹಾಗೂ ಅದು ಅತಿ ಚಿಕ್ಕ ಒಂದು ಪ್ರದೇಶವನ್ನು ಆವರಿಸ್ಕೊಂಡಿರುತ್ತೆ. ಆಮೇಲೆ ಅದ್ರ ಸುತ್ತಲೂ ಎಲೆಕ್ಟ್ರಾನ್ಗಳು ಸುತ್ತುತ್ತವೆ ಅಂತ ಹೇಳ್ತಾರೆ. ಕೊನೆಗೆ ಏನು ಹೇಳ್ತಾರಪ್ಪ ಅಂತಂದ್ರೆ ಆ ಎಲೆಕ್ಟ್ರಾನ್ಗಳು ಸುತ್ತುತ್ತಾ ವೇಗೋತ್ಕರ್ಷ ಉಂಟಾಗ್ತದೆ. ಸೊ ಕೊನೆಗೆ ಅವು ನ್ಯೂಕ್ಲಿಯಸ್ನಲ್ಲಿ ಬಿದ್ದು ಬಿಡ್ತಾವೆ ಅಂತ ಹೇಳಿ ಅಟಮಿಕ್ ಒಂದು ಪರಮಾಣುಗಳು ಸ್ಥಿರತೆ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ವಿಫಲರಾಗ್ತಾರೆ. ಆ ಒಂದು ಕಾನ್ಸೆಪ್ಟ್ ಅನ್ನ ಮುಂದಿಟ್ಟುಕೊಂಡು ಬೋರ್ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರು ಸಹ ಒಂದು ಅಟಮಿಕ್ ಮಾಡೆಲ್ ಅನ್ನ ರೆಡಿ ಮಾಡ್ತಾರೆ. ಅದರಲ್ಲಿ ಅವ್ರೇನ್ ಹೇಳ್ತಾರಪ್ಪ ಅಂತಂದ್ರೆ ಸೇಮ್ ಅವ್ರು ಹೇಳಿದ ಒಪ್ಕೊಳ್ತಾರೆ, ಸೆಂಟರ್ ಒಳಗಡೆನೆ ನ್ಯೂಕ್ಲಿಯಸ್ ಇರುತ್ತೆ ಅನ್ನೋದು. ಅದಾದ್ಮೇಲೆ ಮುಂದುವರೆದು ಎಲೆಕ್ಟ್ರಾನ್ಗಳೇನು ಸುತ್ತುತ್ತಾವಲ್ಲ, ಆಟಮ್ ಒಳಗಡೆ ಎಲೆಕ್ಟ್ರಾನ್ಗಳೇನು ಸುತ್ತುತ್ತಾವಲ್ಲ, ಎಲೆಕ್ಟ್ರಾನ್ಗಳು ಸುತ್ತುವುದು ಅವು ವಿಭಕ್ತ ಕಕ್ಷೆ ಎಂಬ ವಿಶೇಷ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುತ್ತವೆ ಅಂತ ಹೇಳ್ತಾರೆ. ಅಂತಂದ್ರೆ ವಿಭಕ್ತ ಕಕ್ಷೆಗಳು ಅಂದ್ರೆ ಡಿಸ್ಕ್ರೀಟ್ ಆರ್ಬಿಟ್. ನಾನು ಟೈಪಿಂಗ್ ಮಾಡಬೇಕಾದ್ರೆ ಕನ್ನಡ ಮಾಡ್ಕೊಂಡು ಹೋಗ್ಬೇಕಾದ್ರೆ ಕೇವಲ ಕನ್ನಡನೇ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ಮತ್ತು ನೀವು ಡೈರೆಕ್ಟ್ ಆನ್ ಆಫ್ ಮಾಡೋದಿರುತ್ತಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಡಿಸ್ಕ್ರೀಟ್ ಆರ್ಬಿಟ್ ಅಂತಾನೆ ಬರ್ದಿದ್ದೇನೆ. ನೀವು ಬೇಕಿದ್ರೆ ಸ್ಪೆಲ್ಲಿಂಗ್ ಡಿಸ್ಕ್ರೀಟ್ ಆರ್ಬಿಟ್ ಬರಿಬೋದು, ಇಲ್ಲಿ ಬರಿಬೋದು. ಸೊ ಡಿಸ್ಕ್ರೀಟ್ ಆರ್ಬಿಟ್ನಾಗೆ ಏನಾಗ್ತದಪ್ಪ ಅಂತಂದ್ರೆ ಎಲೆಕ್ಟ್ರಾನ್ಗಳು ಏನಾಗ್ತವೆ, ಸುತ್ತಾ ಹೋಗ್ತವೆ. ಇರ್ಬೋದು PUC ಒಳಗೆ ಮತ್ತು ಡಿಗ್ರಿ ಒಳಗೆ ಕಲ್ತಿರ್ಬೋದು, ಕೆಮಿಸ್ಟ್ರಿ ಒಳಗಡೆ ನೋಡಿ ಏನಿರುತ್ತಪ್ಪ ಅಂತಂದ್ರೆ ಒಂದು ನ್ಯೂಕ್ಲಿಯಸ್ ಇರ್ತದೆ. ನ್ಯೂಕ್ಲಿಯಸ್ ಇದ್ದು ಏನಿರ್ತವ ಆರ್ಬಿಟ್ಸ್ ಇರ್ತವೆ. ಸೊ ಎಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್ ವಿತಿನ್ ದಿ ಆರ್ಬಿಟ್. ಏನಾಗ್ತದೆ, ಒಂದು ಆರ್ಬಿಟ್ ಇರುತ್ತೆ, ಆ ಆರ್ಬಿಟ್ನಾಗ ಏನಾಗ್ತವೆ ಎಲೆಕ್ಟ್ರಾನ್ಗಳು ಸುತ್ತುತ್ತಾ ಇರ್ತವೆ ಅಂತ ಹೇಳ್ತಾರೆ. ಪರಮಾಣುವಿನ ವಿಭಕ್ತ ಕಕ್ಷೆಗಳೆಂಬ ವಿಶೇಷ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಇರುವ ಅವಕಾಶಗಳಿವೆ. ಸೊ ಇಂಗ್ಲಿಷ್ ಒಳಗೆ ಚೆನ್ನಾಗಿ ಹೇಳ್ತಾರೆ, ದ ಪ್ರೊಬಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ಸ್ ಇಸ್ ಮೋರ್ ಇನ್ ಆರ್ಬಿಟ್ಸ್ ಅಂತ ಹೇಳ್ತೀವಿ, ಅಥವಾ ದ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ದ ಎಲೆಕ್ಟ್ರಾನ್ಸ್ ಇನ್ ಆರ್ಬಿಟ್ ಅಂತ ಹೇಳ್ತೀವಿ.
ಅಂದ್ರೆ ನಮ್ಗೆ ಹೆಚ್ಚಿನ ಅವಕಾಶ ಎಲ್ಲಿರುತ್ತೆ ಅಂತಂದ್ರೆ ಎಲೆಕ್ಟ್ರಾನ್ಗಳು ನಮ್ಗೆ ವಿಭಕ್ತ ಕಕ್ಷೆಗಳಲ್ಲಿ ಸಿಗುತ್ತೆ. ಪರಮಾಣುವಿನ ವಿಭಕ್ತ ಕಕ್ಷೆಗಳೆಂಬ ವಿಶೇಷ ಕಕ್ಷೆಗಳಲ್ಲಿ ಅಷ್ಟೇ ಮಾತ್ರ ಏನಾಗುತ್ತೆ ನಮ್ಗೆ ಎಲೆಕ್ಟ್ರಾನ್ಗಳು ಸಿಗುವಂತ ಅವಕಾಶಗಳು ಇರ್ತವೆ. ಎಲ್ಲ ಕಡೆ ಎಲ್ಲಂದ್ರಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುವರಿಯಲ್ಲ, ಅವು ಡಿಸ್ಕ್ರೀಟ್ ಆರ್ಬಿಟ್ನಾಗ ಮಾತ್ರ ಏನಾಗ್ತವ ಸುತ್ತುತ್ತಾ ಇರ್ತವೆ ಅಂತ ಒಂದ್ ಹೇಳ್ತಾರೆ. ಒಂದ್ ಅಂಶ ಆಯ್ತು. ಆಮೇಲೆ ಇನ್ನೊಂದು ಅಂಶ ಏನ್ ಹೇಳ್ತಾರಪ್ಪ ಅಂತಂದ್ರೆ ಅವರು ವಿಭಕ್ತ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುತ್ತಿರುವಾಗ ಶಕ್ತಿ ಹೊರಸೂಸುವುದಿಲ್ಲ. ವಿಭಕ್ತ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುತ್ತಿರುವಾಗ ನೋಡ್ರಿ ಇಲ್ಲೇನ್ ಸುತ್ತಲಿಕತ್ತಾವ ಅಂತಂದ್ರೆ ಅಲ್ಲಿ ಅವು ಏನ್ ಮಾಡಲ್ಲ, ಸುತ್ತಲಿಕತ್ತವಪ್ಪ ಅಂತಂದ್ರೆ ಅಲ್ಲಿ ಅವು ಎಲೆಕ್ಟ್ರಾನ್ಗಳು ವಿಭಕ್ತ ಕಕ್ಷೆಯಲ್ಲಿ, ಇದು ಒಂದು ಆಟಮ್ ಅದ ಅಂತ ಅನ್ಕೊಂಡ್ರೆ ಈ ಒಂದು ಆಟಮ್ ನ ಇಲ್ಲಿ ವಿಭಕ್ತ ಕಕ್ಷೆಗಳಲ್ಲಿ ಅದೇ ಆರ್ಬಿಟ್ನಾಗೆ ಸುತ್ತಾ ಇದ್ರೆ ಅಲ್ಲಿ ಯಾವುದೇ ಎನರ್ಜಿಯನ್ನ ಅವು ರಿಲೀಸ್ ಮಾಡಲ್ಲ ಅಂತ ಹೇಳ್ತವೆ. ಎನರ್ಜಿ ಯಾವಾಗ ರಿಲೀಸ್ ಮಾಡ್ದವಪ್ಪ ಅಂತಂದ್ರೆ ನಾವೆಲ್ಲ ಕಲ್ತಿದ್ದೀವಿ ಏನಪ್ಪಾ ಅಂತಂದ್ರೆ ಬೋರ್ಸ್ ಅಟಾಮಿಕ್ ಮಾಡೆಲ್ ಒಳಗ ಏನಪ್ಪಾ ಅಂತಂದ್ರೆ ಆರ್ಬಿಟ್ ಗಳು ಇರ್ತಾವಲ್ಲ. ಸೊ ಹೈಯರ್ ಆರ್ಬಿಟ್ ಲಿಂದ ಲೋವರ್ ಆರ್ಬಿಟ್ ಗೆ ಹೋಗುವಾಗ ಎನರ್ಜಿ ಗೇನ್ ಮಾಡ್ತವೆ. ಹಾಗೂ ಲೋವರ್ ಆರ್ಬಿಟ್ ಲಿಂದ ದ ಎಲೆಕ್ಟ್ರಾನ್ ಎಮಿಟ್ಸ್ ದ ರೇಡಿಯೇಷನ್ ವೆನ್ it jumps from higher energy level to the lower energy level. ಹೈಯರ್ ಎನರ್ಜಿಯಿಂದ ಲೋವರ್ ಎನರ್ಜಿ ಲೆವೆಲ್ ಬರಬೇಕಾದ್ರೆ ಎಲೆಕ್ಟ್ರಾನ್ಸ್ ಏನ್ ಮಾಡ್ತವೆ, ರೇಡಿಯೇಷನ್ ಫಾರ್ಮ್ ನಾಗ ಏನ್ ಮಾಡ್ತವೆ, ಎಲೆಕ್ಟ್ರಾನ್ಗಳು ಎನರ್ಜಿಯಿಂದ ಎಮಿಟ್ ಮಾಡ್ತವೆ. ನೋಡ್ರಿ ಈ ಒಂದು ಕಾನ್ಸೆಪ್ಟ್ ಬೇಸ್ ಮೇಲೆ ನಾವೇನ್ ಮಾಡ್ತೀವಿ, ಲೇಸರ್ದು ಥಿಯರಿ ಅದೆಲ್ಲ ಥಿಯರಿಯನ್ನ ನಾವೇನ್ ಮಾಡ್ತೀವಿ, ಓದ್ತೀವಿ. ತುಂಬಾ ಚೆನ್ನಾಗಿ ಅಧ್ಯಯನ ಮಾಡ್ತೀವಿ ನಾವು ಇದೆಲ್ಲವನ್ನ. ಯಾವಾಗ ಲೇಸರ್ದು ಪ್ರಿನ್ಸಿಪಲ್ಸ್, ಲೇಸರ್ ಹೆಂಗ್ ವರ್ಕ್ ಮಾಡ್ತದೆ, ಲೇಸರ್ ಲೈಟ್ ಹೆಂಗ್ ಇದಾಗುತ್ತೆ ಅನ್ನೋದನ್ನ ಸಹ ನಾವು ಅಲ್ಲಿ ಕಲಿತೀವಿ. ಸೊ ಅದಕ್ಕೋಸ್ಕರ ನಾವು ಈ ಬೋರ್ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಅಟಮಿಕ್ ಮಾಡೆಲ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆದಂತ ಅಟಮಿಕ್ ಮಾಡೆಲ್. ಯಾಕಪ್ಪ ಅಂತಂದ್ರೆ ಎನರ್ಜಿ ಅವು ಡಿಸ್ಕ್ರೀಟ್ ಆರ್ಬಿಟ್ ಒಳಗೆ ಸುತ್ತುತ್ತಿರ್ಬೇಕಾದ್ರೆ ಯಾವುದೇ ಎನರ್ಜಿ ಅವೇನ್ ಮಾಡಲ್ಲ, ಎಮಿಟ್ ಮಾಡಲ್ಲ, ಹೊರಸೂಸಲ್ಲ, ಶಕ್ತಿ ಹೊರಸೂಸಲ್ಲ. ಆದ್ರೆ ಅವ್ರು ಇಷ್ಟೇ ಹೇಳ್ಯಾರ. ಆದ್ರೆ ನಮಗ್ ಗೊತ್ತಿರ್ಬೇಕೇನಪ್ಪಾ ಅಂತಂದ್ರೆ ಅವು ಯಾವಾಗ ಶಕ್ತಿಯನ್ನು ಹೊರಸೂಸ್ತಾವಪ್ಪ ಅಂತಂದ್ರೆ ಎನರ್ಜಿ ಇವಾಗ ಎಮಿಟ್ ಮಾಡ್ತಾವ ಅಂದ್ರೆ ಅವು ಹೈಯರ್ ಎನರ್ಜಿ ಲೆವೆಲ್ ಇಂದ ಲೋವರ್ ಎನರ್ಜಿ ಲೆವೆಲ್ಗೆ ಬಂದಾಗ ಏನ್ ಮಾಡ್ತಾವ ಎನರ್ಜಿಯನ್ನ ಎಮಿಟ್ ಮಾಡ್ತಾವ. ದೇ ಎಮಿಟ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ವೇವ್ ಫಾರ್ಮ್ ನಾಗ ಏನ್ ಮಾಡ್ತಾವ, ಎನರ್ಜಿಯನ್ನ ಎಮಿಟ್ ಮಾಡ್ತವೆ. ಎನರ್ಜಿ ಎಮಿಟ್ ಮಾಡ್ತಾವಲ್ಲ, ಆ ಎಮಿಟ್ ಮಾಡ್ತಕ್ಕಂಥ ಎನರ್ಜಿಗೆ ನಾವು ಒಂದು ಸೂತ್ರದ ಮೂಲಕ ನಾವು ಕೊಡ್ತಾ ಹೋಗ್ತೇವೆ. ಅದು ಮುಂದಿನ ಒಂದು ಮುಂದೆ ಬಂದಂತೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಇಲ್ಲಿ ಇಷ್ಟಕ್ಕೆ ಸಾಕು. ಏನಪ್ಪಾ ಅಂತಂದ್ರೆ ವಿಭಕ್ತ ಕಕ್ಷೆಗಳಲ್ಲಿ ಎರಡು ಇಂಪಾರ್ಟೆಂಟ್ ಪಾಯಿಂಟ್. ಒಂದೇನಪ್ಪಾ ಅಂತಂದ್ರೆ ನಮಗೆ ಎಲೆಕ್ಟ್ರಾನ್ಗಳು ಸಿಗುವ ಸಾಧ್ಯತೆ ಅಥವಾ ಸಿಗುವ ಅವಕಾಶ ಎಲ್ಲಿದೆಯಪ್ಪ ಅಂತಂದ್ರೆ ವಿಭಕ್ತ ಕಕ್ಷೆಗಳಲ್ಲಿ. ಎಲೆಕ್ಟ್ರಾನ್ಗಳು ವಿಭಕ್ತ ಕಕ್ಷೆಗಳಲ್ಲಿ ಮಾತ್ರ ನಮಗೆ ಸಿಗ್ತವೆ. ವಿಭಕ್ತ ಕಕ್ಷೆಗಳೆಂಬ ವಿಶೇಷ ಕಕ್ಷೆಗಳಲ್ಲಿ ಮಾತ್ರ ನಮಗೆ ಎಲೆಕ್ಟ್ರಾನ್ಗಳು ಸಿಗ್ತವೆ. ಆಮೇಲೆ ವಿಭಕ್ತ ಕಕ್ಷೆಗಳಲ್ಲಿ ಸುತ್ತುತ್ತಿರುವಾಗ ಯಾವುದೇ ಶಕ್ತಿಯನ್ನ ಹೊರಸೂಸುವುದಿಲ್ಲ. ಒಂದ್ ವೇಳೆ ಬೋರ್ ಅಟಾಮಿಕ್ ಮಾಡೋದು ಸಮರ್ಥನೆಗಳು ಕೇಳಿದ್ರೆ 2 ಮಾರ್ಕ್ಸ್ ಕೇಳಿದ್ರೆ ಇಷ್ಟು ಬರೀಬೇಕು. ಓಕೆ, ಸೊ 3 ಅಂಕಕ್ಕೆ ಬೋರ್ಸ್ ಅಟಾಮಿಕ್ ಮಾಡೆಲ್ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದಾಗ ಏನ್ ಮಾಡ್ಬೇಕು, ಒಂದು ಆಟಮ್ ತಗೊಂಡು ಅದರಲ್ಲಿ ವಿಭಕ್ತ ಕಕ್ಷೆಗಳನ್ನ ತಗೊಂಡು ಡಿಸ್ಕ್ರೀಟ್ ಆರ್ಬಿಟ್ ಗಳನ್ನ ತಗೊಂಡು ಎನರ್ಜಿ ಸೂಸಲ್ಲ ಅಂತ ಹೇಳಿ ಬೇಕಿದ್ರೆ ನೀವು ಹೈಯರ್ ಎನರ್ಜಿ ಲೆವೆಲ್ ಇಂದ ಲೋವರ್ ಎನರ್ಜಿ ಲೆವೆಲ್ಗೆ ಎಲೆಕ್ಟ್ರಾನ್ಗಳು ಅವಾಗವಾಗ ಎಲೆಕ್ಟ್ರಾನ್ ಏನಾಗ್ತವೆ, ಲೋವರ್ ಎನರ್ಜಿ ಲೆವೆಲ್ ಇಂದ ಹೈಯರ್ ಎನರ್ಜಿ ಜಂಪ್ ಆಗ್ತವೆ, ಹೈಯರ್ ಎನರ್ಜಿ ಲೆವೆಲ್ ಇಂದ ಲೋವರ್ ಎನರ್ಜಿ ಜಂಪ್ ಆಗ್ತವೆ. ಸೊ ಇವು ಒಂದಿಷ್ಟು ನೀವು ಆಗ ಏನಾಗುತ್ತೆ, ಎನರ್ಜಿನಲ್ಲಿ ಏರುಪೇರು ಆಗುತ್ತೆ. ಮತ್ತೆ ಅವು ಸ್ಟೇಬಲ್ ಆಗ್ಬೇಕಲ್ಲ, ಅಂದ್ರೆ ಮತ್ತೆ ಅವು ಅದೇ ಎನರ್ಜಿ ಲೆವೆಲ್ಗೆ, ಎನರ್ಜಿ ಲೆವೆಲ್ ಕಡಿಮೆ ಎನರ್ಜಿ ಲೆವೆಲ್ಗೆ ಬರ್ಬೇಕಂತಂದ್ರೆ ಸ್ವಲ್ಪ ಎನರ್ಜಿ ಏನಾಗಿರ್ತದೆ, ಜಾಸ್ತಿ ಆಗಿರ್ತದೆ. ಆ ಎನರ್ಜಿ ಹೆಂಗಾದ್ರೂ ಮಾಡಿ ಅವು ಹೊರಗೆ ಹಾಕ್ಬೇಕಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತವೆ, ಹೈಯರ್ ಎನರ್ಜಿ ಲೆವೆಲ್ ಇಂದ ಲೋವರ್ ಎನರ್ಜಿ ಲೆವೆಲ್ಗೆ ಬರ್ಬೇಕಾದ್ರೆ ದೇ ಎಮಿಟ್ ಎನರ್ಜಿ ಏನ್ ಮಾಡ್ತವೆ, ಅವು ಶಕ್ತಿಯನ್ನ ಹೊರಸೂಸ್ತವೆ. ಓಕೆ, ಅದಾದ್ಮೇಲೆ ಎಲೆಕ್ಟ್ರಾನ್ಗಳ ಹಂಚಿಕೆ. ಎಲೆಕ್ಟ್ರಾನ್ಗಳು ಈಗ ಏನ್ ಮಾಡಿರೋ ಡಿಸ್ಕ್ರೀಟ್ ಆರ್ಬಿಟ್ ಒಳಗೆ ಏನಾಗ್ತವ, ಎಲೆಕ್ಟ್ರಾನ್ಗಳು ಏನಾಗಿರ್ತಾವ, ಸುತ್ತುತ್ತಾ ಇರ್ತಾವ ಅಂತ ಹೇಳ್ತಾರೆ. ಸೊ ಹೀಗಾಗಿ ಒಂದು ಏನಪ್ಪಾ ಅಂತಂದ್ರೆ ಒಂದು ಆಟಮ್ ಅದ ಅಂತಂದ್ರೆ ಒಂದು ಆಟಮ್ ಒಳಗೆ ಏನಿರ್ತದ, ಸೆಂಟರ್ ಅಲ್ಲಿ ಏನಿರ್ತದ, ಒಂದು ನ್ಯೂಕ್ಲಿಯಸ್ ಇರ್ತದೆ, ಬೀಜ ಕೇಂದ್ರ ಇರ್ತದ. ನ್ಯೂಕ್ಲಿಯಸ್ ಸುತ್ತಲ ಏನಾಗ್ತಿರ್ತಾವ, ಎಲೆಕ್ಟ್ರಾನ್ಗಳು ಸುತ್ತುತ್ತಾ ಇರ್ತಾವ. ನ್ಯೂಕ್ಲಿಯಸ್ ಸುತ್ತಲೂ ಏನಾಗ್ತಾ ಇರ್ತಾವ, ಎಲೆಕ್ಟ್ರಾನ್ಗಳು ಸುತ್ತುಳಿತಾ ಇರ್ತಾವ. ಎಲೆಕ್ಟ್ರಾನ್ಗಳು ಸುತ್ತಬೇಕಾದ್ರೆ ಸುಮ್ಮನೆ ಎಲ್ಲಾ ಎಲೆಕ್ಟ್ರಾನ್ಗಳು ಹಂಗೆ ಸುತ್ತೋದಿಲ್ಲ. ಅವು ಏನೇನ್ ಮಾಡ್ತಾವ, ಅವು ತಮ್ಮ ಒಂದು ಕಕ್ಷೆಗಳಲ್ಲಿ ಸುತ್ತುತ್ತಾ ಇರ್ತವೆ. ಕಕ್ಷೆಗಳನ್ನ ಮತ್ತು ವಿಶೇಷ ಕಕ್ಷೆಗಳಲ್ಲಿ ತಗೊಂಡು ಅದಕ್ಕೆ ಅವರು ಡಿಸ್ಕ್ರೀಟ್ ಆರ್ಬಿಟ್ ಅಂತ ಹೇಳ್ತಾರೆ. ಸೊ ಕಕ್ಷೆಗಳನ್ನ ಕವಚಗಳನ್ನಾಗಿ ಏನ್ ಮಾಡಿದ್ದಾರೆ, ಅವರು ಡಿವೈಡ್ ಮಾಡಿದ್ದಾರೆ.
ಕವಚಗಳನ್ನಾಗಿ ಡಿವೈಡ್ ಮಾಡಿ ಆ ಎಲೆಕ್ಟ್ರಾನ್ಗಳನ್ನ ತುಂಬುತ್ತಾ ಬರ್ತಾರೆ. ಕಕ್ಷೆಗಳಲ್ಲಿ ಏನ್ ಮಾಡ್ತಾರೆ, ಎಲೆಕ್ಟ್ರಾನ್ಗಳನ್ನ ತುಂಬುತ್ತಾ ಬರ್ತಾರೆ. ಇಲ್ಲಿ ನಾವು ಎಲೆಕ್ಟ್ರಾನ್ಗಳ ತುಂಬುವುದನ್ನ ಮುಂದೆ ನೋಡುವ ಮೊದಲು ಕವಚಗಳನ್ನ ನೋಡ್ತಾ ಬರೋಣ. ಶೆಲ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಶೆಲ್ ಬೇರೆ, ಆರ್ಬಿಟ್ ಬೇರೆ. ಓಕೆ, ಸೊ ನೋಡ್ರಿ, ಆರ್ಬಿಟ್ಸ್ ಅಂತಂದಾಗ ಎಸ್ ಆರ್ಬಿಟ್, ಪಿ ಆರ್ಬಿಟ್, ಡಿ ಆರ್ಬಿಟ್ ಅಂತ ಬರ್ತವೆ, ಆರ್ಬಿಟ್ಗಳು ಬರ್ತವೆ. ಆಮೇಲೆ ಆ ಆರ್ಬಿಟ್ಗಳದು ಶೇಪ್ ಕೂಡ ಇರುತ್ತೆ. ಎಸ್ ಆರ್ಬಿಟ್, ಆಮೇಲೆ ಪಿ ಆರ್ಬಿಟ್, ಪಿ ಆರ್ಬಿಟ್ ಏನಿರುತ್ತೆಪ್ಪ ಅಂತಂದ್ರೆ ಮತ್ತೆ 2px, px, py, pz ಅಂತ ಆಗ್ತದೆ. ಅದ್ರ ಬಗ್ಗೆ ನೀವು ಡಿಟೇಲ್ ಆಗಿ ಒಂದು ಸ್ವಲ್ಪ ಏನ್ ಮಾಡಬೇಕಾಗುತ್ತೆ, ಸ್ಟಡಿ ಮಾಡಬೇಕಾಗುತ್ತೆ. px, ಇಫ್ ಇಟ್ ಈಸ್ x ಆಕ್ಸಿಸ್ ಇದು px ಆರ್ಬಿಟ್, py ಆರ್ಬಿಟ್, ಆಮೇಲೆ ಒಂದು z ಆಕ್ಸಿಸ್ ಅಂತ ತಗೊಂಡ್ರೆ pz ಆರ್ಬಿಟ್ ಅಂತ ಆಗುತ್ತೆ. ಓಕೆ, px, py, pz ಅಂತ ತಗೋತೀವಿ. ಕೆ ಶೆಲ್ ಅನ್ನ ಇದು ಶೆಲ್ಗಳಾದವು. ಇವು ಶೆಲ್ ಒಳಗಡೆ ಆರ್ಬಿಟ್ಗಳು. ನೋಡ್ರಿ, ಒಂದು ಶೆಲ್ ಅದ ಅಂತ ತಿಳ್ಕೊರಿ. ಒಂದು ಶೆಲ್ ಒಳಗಡೆ ಏನಿರ್ತವೆ, ಆರ್ಬಿಟ್ಗಳು ಇರ್ತವೆ. ಇದು ಕೆ ಶೆಲ್. ಕೆ ಅನ್ನ ನಾನು n=1 ಅಂತ ತಗೊಂಡ್ರೆ ಅಲ್ಲಿ ಜಸ್ಟ್ 1s ಅಷ್ಟೇ ಸಿಗ್ತದೆ ನಮಗೆ ಆರ್ಬಿಟ್. 1s ಆರ್ಬಿಟ್ ಅಷ್ಟೇ ಸಿಗ್ತದೆ. k=2 ಅಂತ ತಗೊಂಡ್ರೆ ನಮಗೆ ಯಾವ ಶೆಲ್, 2 ಶೆಲ್ ಒಳಗ 2s ಅನ್ನೋ ಒಂದು ಆರ್ಬಿಟ್ ಸಿಗ್ತದೆ, 2p ಅನ್ನೋ ಒಂದು ಆರ್ಬಿಟ್ ಸಿಗ್ತದೆ ನಮಗೆ. 2s 2p. ಆಮೇಲೆ ಎಲ್ ಶೆಲ್ಗೆ ಬಂದ್ರೆ ಕೆ ಶೆಲ್, ಎಲ್ ಶೆಲ್ ಐತಿ. ಈಗ ಎಂ ಶೆಲ್ಗೆ ಬಂದ್ರೆ n=3 ಆಯ್ತು. ಏನಾಗ್ತದೆ, 3 ಆಗ್ತದೆ. n=3 ಅಂದಾಗ ನನ್ನ ಅಲ್ಲಿ ಸಿಗ್ತಕ್ಕಂಥ ಆರ್ಬಿಟ್ಗಳು 3s, 3p ಮತ್ತು 3d. 3s, 3p, 3d 3 ಆರ್ಬಿಟ್ಗಳು ನಮಗಲ್ಲಿ ಸಿಗ್ತವೆ. ನೋಡ್ರಿ, ಇದೆಲ್ಲ ಹೇಳ್ಕೊಂಡ್ಬಂದಿರಲ್ಲ, ಇದು ಥಿಯರಾಟಿಕಲ್ ಪಾರ್ಟ್. ಈ ಥಿಯರಾಟಿಕಲ್ ಪಾರ್ಟ್ ಅವ್ರ ಎಕ್ಸಾಮ್ ಡೈರೆಕ್ಟ್ ಹಿಂಗೆ ಕೇಳಲ್ಲ. ಇದು ನಮ್ದು ನಾಲೆಜ್ ಇರ್ಬೇಕು. ನಮ್ಮ ಕಡೆಗೆ ನಾವು ಈ ನಾಲೆಜ್ ಗೇನ್ ಮಾಡಿದಾಗ ನಾವು ಕ್ವಶನ್ ಹೆಂಗೆ ಕೇಳ್ತಾನೆ, ಈ ಇದ್ದಂತಹ ನಾಲೆಜ್ ಇದು ಏನದಪ್ಪ ಅಂದ್ರೆ ಅಡಿಗೆ ತಯಾರು ಮಾಡ್ಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳಿದ್ದಂಗ ಅವ್ರು ಯಾವ ಅಡಿಗೆ ತಯಾರು ಮಾಡಂತಾರ, ನಾವು ನಮ್ಮಲ್ಲಿ ಎಲ್ಲಾ ಸಾಮಗ್ರಿಗಳಿತ್ತು ಅಂದ್ರೆ ಅಂತ ಅಡಿಗೆಯನ್ನು ನಾವು ಮಾಡ್ಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಸಾಮಗ್ರಿಗಳು ಎಷ್ಟು ಬೇಕಷ್ಟು ಹಾಕಿ ಆ ಅಡಿಗೆಯನ್ನು ನಾವು ತಯಾರು ಮಾಡಬೇಕು. ಸೊ ಅದಕ್ಕೋಸ್ಕರ ಇವೆಲ್ಲ ರಾ ಮಟೀರಿಯಲ್ ಇದ್ದಂಗ ಅಡಿಗೆ ಮಾಡೋದು ಅವತ್ತು ಮೇ 21, 22 ಅಡಿಗೆ ಮಾಡೋದಿದೆ. ಓಕೆ, ಸೊ ಅದಕ್ಕೋಸ್ಕರ ಅದಕ್ಕೆ ನಾವು ಸಿದ್ಧರಾಗಬೇಕು, ಎಲ್ಲಾ ಸಾಮಗ್ರಿಗಳನ್ನ ತಯಾರು ಮಾಡ್ಕೊಳ್ಬೇಕು. ಸೊ ಎನ್ ಒಳಗೆ ಏನ್ ಬರ್ತದೆ, ಎಫ್ ಆರ್ಬಿಟ್ ಬರ್ತದೆ. ಶೆಲ್ ಒಳಗೆ, ಈ ಶೆಲ್ ಒಳಗೆ ಬರ್ತಕ್ಕಂಥದ್ದು ಆರ್ಬಿಟ್, ಎಫ್ ಆರ್ಬಿಟ್. ನೋಡ್ರಿ, ಶೇಪ್ ಇನ್ನೊಮ್ಮೆ ಹೇಳ್ತೇನೆ. ಎಸ್ ಆರ್ಬಿಟ್ ಏನಿರುತ್ತೆ, ಸ್ಪೆರಿಕಲ್ ಶೇಪ್ ಇರುತ್ತೆ, ಸ್ಪೆರಿಕಲ್ ಶೇಪ್. ಪಿ ಆರ್ಬಿಟ್ ಡಂಬಲ್ ಶೇಪ್, ಡಿ ಆರ್ಬಿಟ್ ಡಬಲ್ ಶೇಪ್, ಎಫ್ ಆರ್ಬಿಟ್ ಇಮ್ಯಾಜಿನರಿನೇ ಅಂತ ನಮಗೂ ಆಲ್ಮೋಸ್ಟ್ ಆಲ್ ಇಮ್ಯಾಜಿನರಿ ಅಂತಾನೆ ನಾವು ತಿಳ್ಕೊಂಡಿದ್ದೀವಿ. ಓಕೆ, ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ಆಮೇಲೆ ಎಲೆಕ್ಟ್ರಾನ್ಗಳು ಸಹ ಏನಾಗ್ತವೆ. ಇದು ಎಸ್ ಶೆಲ್ ಅದ ಅಂತಂದ್ರೆ ಎಸ್ ಒಳಗ ಹಿಂಗೆ ಎರಡೇ ಎಲೆಕ್ಟ್ರಾನ್ಗಳು ಹಿಡಿತವೆ. ಮೇ ಬಿ ಬಹುಶಃ ಕ್ವಾಂಟಮ್ ನಂಬರ್ಸ್ ಹೇಳ್ತಾ ಬಂದಾಗ ನಾನು ಇನ್ನೊಮ್ಮೆ ಇವು ಕವರ್ ಆಗ್ತಾವೆ. ಓಕೆ, ಸ್ಪಿನ್ ಕ್ವಾಂಟಮ್ ನಂಬರ್, ಅಜಿಮುಥಲ್ ಕ್ವಾಂಟಮ್ ನಂಬರ್, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಬಗ್ಗೆ ಬಂದಾಗ ಓಕೆ ಅಲ್ಲಿ ಮತ್ತೆ ಇವು 4 ಕ್ವಾಂಟಮ್ ನಂಬರ್ಗಳು ಹೇಳಬೇಕಾದ್ರೆ ಮತ್ತೆ ಹೆಲ್ಪ್ ಆಗ್ತದೆ. ಸೊ ಅಲ್ಲಿ ನಾವು ಇದನ್ನ ಚರ್ಚೆ ಮಾಡುವ, ಇನ್ನೂ ಉತ್ತಮವಾಗಿ ಕ್ವಾಂಟಮ್ ನಂಬರ್ಗಳು ಬಂದಾಗ ಚರ್ಚೆ ಮಾಡುವ. ಕ್ವಾಂಟಮ್ ನಂಬರ್ಗಳು ಮತ್ತು ಅದು ಪ್ರಿನ್ಸಿಪಲ್ಗಳು ಬರ್ತವೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯುವಾಗ, ಇದು ಎಲೆಕ್ಟ್ರಾನ್ಗಳ ಜಸ್ಟ್ ಹಂಚಿಕೆ ಇದೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯುವಾಗ ನಾವು ಅವೆಲ್ಲವನ್ನು ನಾವು ಡಿಸ್ಕಸ್ ಮಾಡುವ. ಓಕೆ, ಇದೇನಪ್ಪಾ ಅಂತಂದ್ರೆ ಆಟಮ್ ಇದೆ. ಆಟಮ್ ಬಗ್ಗೆ, ಆಟಮ್ದು ಎಲೆಕ್ಟ್ರಾನ್ಗಳ ಹಂಚಿಕೆ ಆಗಿದೆ, ಎಲ್ಲೆಲ್ಲ ಹಂಚಿಕೆ ಆಗಿರ್ತವೆ ಅದನ್ನೆಲ್ಲ ನೋಡ್ಕೊಳ್ತವೆ. ಈಗ ಕೆ ಶೆಲ್ ಅಂತಂದ್ರೆ n=1 ಆಗುತ್ತೆ. ಅಂದ್ರೆ ಕೆ ಶೆಲ್ ನಲ್ಲಿ n=1 ಅಂತಂದಾಗ 2 × n² ಅಂದ್ರೆ 1². 2 × 1² is 1 ಅಂದ್ರೆ 2 ಎಲೆಕ್ಟ್ರಾನ್. ಕೆ ಶೆಲ್ ಒಳಗ ಮ್ಯಾಕ್ಸಿಮಮ್, ಕೆ ಶೆಲ್ ಒಳಗ್ರಿ ನಮಗೆ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ ಸಿಗ್ತಾವ್ರಿ? ಕೆ ಶೆಲ್ ಒಳಗ ನಮಗೆ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ ಸಿಗ್ತಾವ. ಈಗ ಎಲ್ ಶೆಲ್ ತಗೊಳ್ಳೋಣ. ಎಲ್ ಶೆಲ್ ಒಳಗೆ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ಸ್ ಕೂಡಿಸಬಹುದು, ಎಷ್ಟು ಎಲೆಕ್ಟ್ರಾನ್ಗಳು ಕೂಡ್ತವೆ ಅಂತ ಒಂದ್ ವೇಳೆ ಕೇಳ್ತಾರೆ. ಎಂ ಶೆಲ್ಲು ಎಕ್ಸಾಮ್ ನಾಗ ಕೇಳ್ತಾರೆ, MCQ ಒಳಗೆ ಕೇಳಬಹುದು. ಹಾಗೂ GK ಕ್ವೆಶ್ಚನ್ಸ್ ಒಳಗೂ ಕೆಲವೊಂದು ಬಾರಿ ಕೇಳ್ತಾರೆ. ಓಕೆ, ಸೊ n=2 ಅಂದಾಗ ಇದು ಎಲ್ ಕವಚ ಆಗುತ್ತೆ. ಎಲ್ ಶೆಲ್ ಒಳಗ ಎಷ್ಟು ಎಲೆಕ್ಟ್ರಾನ್ಗಳು ಹಿಡಿಬಹುದು? ಎಲ್ ಶೆಲ್ ಒಳಗೆ ನೋಡ್ರಿ 2 n=2. ಎಲ್ ಅಂದ್ರೆ ಏನಾಗುತ್ತೆ? ಇದು ದಿಸ್ ಇಸ್ n=1, this is n=2, this is n=3, ಇದೇನು n=4. ಸೊ ನಮಗೆ ಎಲ್ ಶೆಲ್ ಅದಪ್ಪ ಅಂತಂದ್ರೆ ಇದು 3 ಇದೆ, ಇದು m=3 ಇದೆ. ಎಲ್ ಶೆಲ್ ಅಂದ್ರೆ 2, n=2, 2 ಅಂದ್ರೆ 2² 4 ಆಗ್ತದೆ. ಅಂದ್ರೆ ಎಲ್ ಶೆಲ್ ಒಳಗೆ ಮ್ಯಾಕ್ಸಿಮಮ್ 4 ಎಲೆಕ್ಟ್ರಾನ್ಸ್ ಗಳು ಹಿಡಿತವೆ. Okay, 2n² is the general formula for number of electrons in that shell.
ಓಕೆ. ಸೊ n ಇಸ್ ಈಕ್ವಲ್ ಟು m ಇಸ್ ಈಕ್ವಲ್ ಟು 3 ಮಾಡ್ರಿ 4 ಅನ್ನ ನಾವು ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡ್ರಿ. 4 ವರ್ಗ 16 16 32. ಸೊ n ಕವಚದಲ್ಲಿ ಒಟ್ಟು 32 ಏನಾಗ್ತವೆ ನಮಗೆ ಎಲೆಕ್ಟ್ರಾನ್ಗಳು ಕೂಡಿಸಬಹುದು. 32 ಎಲೆಕ್ಟ್ರಾನ್ ಅಂದ್ರೆ ಹೆಂಗಪ್ಪ ಅಂತಂದ್ರೆ ನೋಡ್ರಿ, ಇಲ್ಲಿ m ಹೇಳ್ತೀನಿ. m ಅಂತಂದ್ರೆ ಏನಾಗುತ್ತೆ, ಅಲ್ಲಿ ಆರ್ಬಿಟ್ ಗಳು ಹೇಳಿದ್ದೆ, s ಆರ್ಬಿಟ್ ಬರುತ್ತೆ, p ಆರ್ಬಿಟ್, d ಆರ್ಬಿಟ್ ಅಂತ. ಸೊ ಅಂದ್ರೆ ಏನಾಗ್ತದೆ, s ಆರ್ಬಿಟ್ದು 2 ಎಲೆಕ್ಟ್ರಾನು, p ಆರ್ಬಿಟ್ದು 6 ಎಲೆಕ್ಟ್ರಾನು, d ಆರ್ಬಿಟ್ದು 10 ಎಲೆಕ್ಟ್ರಾನ್ ಅಂತಂದಾಗ ಏನಾಗ್ತದೆ ನೋಡ್ರಿ, 2 + 6 8 + 10 18. ನೋಡ್ರಿ m ಒಳಗೆ ಏನಾಗ್ತದೆ, ಎಷ್ಟು ಹಿಡಿತಾವ, 3 × 9 9 × 18. ಸೊ m ಒಳಗೆ 18 ಎಲೆಕ್ಟ್ರಾನ್ಗಳು ಹಿಡಿತಾವ. 18 ಎಲೆಕ್ಟ್ರಾನ್ಗಳು ಹೆಂಗ್ ಹಿಡಿತಾವ ಅಂದ್ರೆ s ನ 2, p ದಾಗ 6, d ದಾಗ 10 ಹಿಂಗ ಎಲೆಕ್ಟ್ರಾನ್ಗಳು ಹಿಡಿತಾವ. ಸೊ ಇದೆಲ್ಲದರ ಬಗ್ಗೆ ಇದು ಸ್ವಲ್ಪ ನಮ್ಗೆ ಡೆಪ್ತ್ ಆಗಿ ಗೊತ್ತಾಯ್ತು ಅಂತಂದ್ರೆ ಮುಂದೆ ವೇಲೆನ್ಸಿ ತಿಳ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಓಕೆ, ವೇಲೆನ್ಸಿ ತಿಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ಆಕ್ಟೈಡ್ ಸ್ಟ್ರಕ್ಚರ್ ಬಗ್ಗೆ ಸಹ ನಿಮ್ಗೆ ಇಲ್ಲೇ ಹೇಳ್ಬಿಡ್ತೀನಿ. ಮುಂದೆ ಎಲ್ಲಾದ್ರೂ ಸಿಲೆಬಸ್ ಒಳಗೆ ಬಂದಾಗ ಸಿಲೆಬಸ್ ಬಗ್ಗೆ ಹೇಳೋಣ. ಆಕ್ಟೈಡ್ ಸ್ಟ್ರಕ್ಚರ್ ಅಂತಂದ್ರೆ ನಾವು ಏನ್ ಮಾಡ್ತೀವಿ, ಎಲೆಕ್ಟ್ರಾನ್ಗಳ ಹೊರಕವಚದಲ್ಲೇನೆ ಹಾಕ್ತಾ ಹೋಗ್ತೀವಿ. ನಮ್ಗೆ ಎಲೆಕ್ಟ್ರಾನ್ ಫಸ್ಟ್ ಇದಿಷ್ಟೇ ಇರ್ಬೇಕು, ಚಿತ್ರ ಎಲೆಕ್ಟ್ರಾನ್ಗಳು ಇದಿಷ್ಟೇ ಇರ್ಬೇಕು, ಇದು ಹೊರ ಕವಚ. ಆಮೇಲೆ ಇದು ಒಂದು ರಿಂಗ್ ಬಂತಂದ್ರೆ ಇದು ಹೊರ ಕವಚ, ಇದು ಶೆಲ್ ಬಂದ್ರೆ ಇದು ಹೊರ ಕವಚ, ಇದು ಹೊರ ಕವಚ. ಸೊ ಅದ್ರೊಳಗ ಆರ್ಬಿಟ್ಗಳು. ಸೊ ಹೊರ ಕವಚದಲ್ಲಿ 8 ಎಲೆಕ್ಟ್ರಾನ್ಗಳು ಫಿಲ್ ಅಪ್ ಆದಾಗ ಅದು ಆಕ್ಟೈಡ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಯಾವಾಗಲೂ ಆಕ್ಟೈಡ್ ಸ್ಟ್ರಕ್ಚರ್ ಅನ್ನು ಅದು ಫಿಲ್ ಮಾಡ್ಕೊಳ್ಳುತ್ತೆ. ಸೊ ಏನಾಗುತ್ತೆ, ಡಿ ಎಲಿಮೆಂಟ್ಸ್ ಗಳಿಗೆ, ಡಿ ಬ್ಲಾಕ್ ಎಲಿಮೆಂಟ್ ಗಳಿಗೆ ನಾವೇನಂತೀವಿ, ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತಾನೆ ಕರಿತೀವಿ. ಸೊ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಟ್ರಾನ್ಸಿಷನ್ ಎಲಿಮೆಂಟ್ ಇಲ್ಲಿ ಏನಾಗುತ್ತೆ, ಆಕ್ಟೈಡ್ ಸ್ಟ್ರಕ್ಚರ್ ಬಂದಾಗ ಆಕ್ಟೈಡ್ ಇದು ಎಸ್ ಮತ್ತು ಪಿ ಆರ್ಬಿಟ್, ಅವೇ ಎಸ್ ಆರ್ಬಿಟ್ ಪಿ ಆರ್ಬಿಟ್ ಇದೆ ಎಲೆಕ್ಟ್ರಾನ್ಗಳು ಲಾಸ್ಟಿಗೆ ಇರ್ತವೆ. ಸೊ ಅಲ್ಲಿರೋದು 2 + 6 8 ಆಗುತ್ತೆ. ಆಮೇಲೆ ಆಕ್ಟೈಡ್ ಸ್ಟ್ರಕ್ಚರ್ ಆಗಿಬಿಡುತ್ತೆ, ಆಕ್ಟೈಡ್ ಸ್ಟ್ರಕ್ಚರ್ ಫಿಲಪ್ ಆಗ್ಬಿಡ್ತಾವೆ. ಅದಕ್ಕೆ ನೋಡ್ರಿ, ನಾವು ಪಿರಿಯೋಡಿಕ್ ಟೇಬಲ್ ನೋಡೋದಾದ್ರೆ ಪಿರಿಯೋಡಿಕ್ ಟೇಬಲ್ ನೋಡ್ತೀವಲ್ಲ, ಸೊ ಲಾಸ್ಟ್ಗೆ ಏನಾಗುತ್ತೆ, ಈ ಕಡೆನೇ ಪಿ ಬ್ಲಾಕ್ ಎಲಿಮೆಂಟ್ ಇದಾವೆ, ಈ ಕಡೆ ಪಿ ಬ್ಲಾಕ್ ಎಲಿಮೆಂಟ್ ಇದಾವೆ. ಪಿ ಬ್ಲಾಕ್ ಎಲಿಮೆಂಟ್ ನಾಗ 18ನೇ ಒಂದು ಕಾಲಮ್ ಆಗಿರಂತ ಎಲ್ಲ ಏನಾದ್ರು ಹೀಲಿಯಂ ಅಂದ್ಬಿಟ್ಟು ಉಳಿದಿದ್ದೆಲ್ಲ ಆಕ್ಟೈಡ್ ಸ್ಟ್ರಕ್ಚರ್ ಅನ್ನ ತೋರಿಸ್ತವೆ. ಆಕ್ಟೈಡ್ ಸ್ಟ್ರಕ್ಚರ್ ಯಾಕೆ ತೋರಿಸ್ತವೆಪ್ಪ ಅಂದ್ರೆ, ಅವು ಹೊರಗಿನ ಶೆಲ್ ಒಳಗೆ 8 ಎಲೆಕ್ಟ್ರಾನ್ಗಳು ಭರ್ತಿ ಆಗಿದಾವೆ. 8 ಎಲೆಕ್ಟ್ರಾನ್ಗಳು ಭರ್ತಿ ಆಗ್ಯಾವಂದ್ರೆ ಯಾವುದು ಖಾಲಿ ಇಲ್ಲ, ಹೊರಗಿನ ಶೆಲ್ ಒಳಗ ಯಾವುದು ಖಾಲಿ ಇಲ್ಲ. ಯಾವುದು ಖಾಲಿ ಇಲ್ಲ ಅಂತಂದ್ರೆ ಏನಾಗಿದೆ, ಅದ್ರದ್ದು ವೇಲೆನ್ಸಿ 0 ಅಂದ್ರೆ ವೇಕೆನ್ಸಿ 0 ಅದ. 8 ಎಲೆಕ್ಟ್ರಾನ್ ತುಂಬ್ತಾವ್ರ ಲಾಸ್ಟ್ ಆರ್ಬಿಟ್ ಒಳಗ, 8 ಎಲೆಕ್ಟ್ರಾನ್ ಲಾಸ್ಟ್ ಆರ್ಬಿಟ್ ನಾಗ ತುಂಬ್ತಾವಂದ್ರೆ 8 ಎಲೆಕ್ಟ್ರಾನ್ಗಳು ತುಂಬ್ಯಾವ ಅಂದ್ರೆ 0 ವೇಲೆನ್ಸಿ. ಈಗ ನಾನು ವೇಲೆನ್ಸಿ ಬಗ್ಗೆನೇ ಮಾತಾಡ್ತೇನೆ. 0 ವೇಲೆನ್ಸಿ ಮುಂದೆ ಹೋಗಿ ವೇಲೆನ್ಸಿ ಬಗ್ಗೆ ಮಾತಾಡೋಣ. ವೇಲೆನ್ಸಿಗಿಂತ ಮುಂಚೆ ಒಂದೇ ಒಂದು ಅಂಶ ಏನಪ್ಪಾ ಅಂತಂದ್ರೆ, ಪರಮಾಣುಗಳ ಸಾಂಕೇತಿಕ ರಚನೆ ಅಂದ್ರೆ ಡಾಟ್ ಸ್ಟ್ರಕ್ಚರ್, ರಿಪ್ರೆಸೆಂಟೇಷನ್ ಆಫ್ ಡಾಟ್ ಸ್ಟ್ರಕ್ಚರ್ ಆಫ್ ಆಟಮ್ ಡಾಟ್ ಸ್ಟ್ರಕ್ಚರ್ ಅನ್ನ ರಿಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ ನಾವು ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ, ಒಂದು ಬೀಜ ಕೇಂದ್ರವನ್ನ ತೋರಿಸ್ತೀವಿ. ಈ ಒಳಗಡೆ ಏನ್ ಮಾಡ್ಬೇಕಂದ್ರೆ ಒಂದು ಸಣ್ಣ ಒಂದು ಈ ರೀತಿ ಮಾಡಿ ಇದಕ್ಕೆ ಬೀಜ ಕೇಂದ್ರ ಅಂತೇಳಿ ತೋರಿಸ್ಬೇಕು. ಇದು ಹೈಡ್ರೋಜನ್ ಆಟಮ್ ಅದ ಅಂತ ಅನ್ಕೊಳ್ಳೋಣ, ಹೈಡ್ರೋಜನ್ ಆಟಮ್. ಓಕೆ, ಹೈಡ್ರೋಜನ್ ಆಟಮ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಗಳು ಇರ್ತವೆ, ಒಂದೇ ಒಂದು ಎಲೆಕ್ಟ್ರಾನ್ ಇರುತ್ತೆ, ಒಂದು ಪ್ರೋಟಾನ್ ಇರುತ್ತೆ, ಒಂದೇ ಒಂದು ಎಲೆಕ್ಟ್ರಾನ್ ಇರುತ್ತೆ. ಓಕೆ, ಇದು ಇದ್ರದ್ದು ಡಾಟ್ ಸ್ಟ್ರಕ್ಚರ್ ಆಯ್ತು. ಅಂದ್ರೆ ಇದು ಏನು, ಇದ್ರದ್ದು ಫಸ್ಟ್ ಶೆಲ್ ಇದ್ರದ್ದು ಕೆ ಶೆಲ್ ಒಳಗೆ ಒಂದೇ ಒಂದು ಎಲೆಕ್ಟ್ರಾನ್ ಇರುತ್ತೆ. ಹೈಡ್ರೋಜನ್ ಒಳಗಡೆ ಏನಿರುತ್ತೆ, ಒಂದೇ ಒಂದು ಎಲೆಕ್ಟ್ರಾನ್ ಇರುತ್ತೆ. ಈಗ ಇದನ್ನು ನಾನು ಹೀಲಿಯಂ ಆಟಮ್ ಅಂತ ಅನ್ಕೊಳ್ತೀನಿ. ಹೀಲಿಯಂ ಆಟಮ್ ಡಾಟ್ ಸ್ಟ್ರಕ್ಚರ್ ಹೇಗೆ ತೋರಿಸ್ಬೇಕು, ಇದು ಹೀಲಿಯಂ ಆಟಮ್, ಇದರದ್ದು ನ್ಯೂಕ್ಲಿಯಸ್, ಆಮೇಲೆ ಎಲೆಕ್ಟ್ರಾನುಗಳು. ಹೀಲಿಯಂ ಆಟಮ್ ನಂಬರ್ 2. ಸೊ ಹೀಗಾಗಿ ಅದರಲ್ಲಿ 2 ಎಲೆಕ್ಟ್ರಾನುಗಳು ಇರ್ತವೆ. ಆ 2 ಎಲೆಕ್ಟ್ರಾನುಗಳು ಯಾವ ಒಂದು ಶೆಲ್ನಾಗ ಇರ್ತವೆ, ಕೆ ಶೆಲ್ ಒಳಗಡೆನೆ ಇರ್ತವೆ. ಈಗ ಬರೋಣ ಹೈಡ್ರೋಜನ್ ಹೀಲಿಯಂ ಆದ್ಮೇಲೆ ಲಿಥಿಯಂಗೆ ಬರೋಣ. ಆಮೇಲೆ ಇನ್ನೊಂದು ನೀವು 30 ಫಸ್ಟ್ ಸೀರಿಯಲ್ ನಂಬರ್ದು 30 ಅಟಮ್ಗಳದ್ದು ಅಟಮಿಕ್ ನಂಬರ್ ಅಂದ್ರೆ ಏನ್ಕೊಡ್ಬೇಕಂದ್ರೆ, ಹೈಡ್ರೋಜನ್ ಹೀಲಿಯಂ ಲಿಥಿಯಂ ಬೆರಿಲಿಯಂ ಬೋರಾನ್ ಕಾರ್ಬನ್ ಆಗ್ಬಳಕ್ಕೆ ನೆಕ್ಸ್ಟ್ ನೈಟ್ರೋಜನ್, ಹೈಡ್ರೋಜನ್ ಹೀಲಿಯಂ ಲಿಥಿಯಂ ಬೆರಿಲಿಯಂ ಬೋರಾನ್ ಕಾರ್ಬನ್ ನೈಟ್ರೋಜನ್ ಆಕ್ಸಿಜನ್ ಫ್ಲೋರಿನ್. ಆಮೇಲೆ ಲಿಥಿಯಂ ಕೆಳಗಡೆ ಬರುತ್ತೆ, ಸೋಡಿಯಂ ಬರುತ್ತೆ, ಸೋಡಿಯಂ ಬಾಜು ಮ್ಯಾಗ್ನೀಷಿಯಂ ಬರುತ್ತೆ, ಮ್ಯಾಗ್ನೀಷಿಯಂ ಲಿಥಿಯಂ ಸೋಡಿಯಂ ಮ್ಯಾಗ್ನೀಷಿಯಂ ಆಗ್ಬಳಕ್ಕೆ ಅಲ್ಯೂಮಿನಿಯಂ ಸಿಲಿಕಾನ್ ಫಾಸ್ಫರಸ್ ಸಲ್ಫರ್ ಕ್ಲೋರಿನ್ ಆರ್ಗಾನ್. ಆಮೇಲೆ ಮೇಬಿ ಕ್ಯಾಲ್ಸಿಯಂ, ಲಿಥಿಯಂ ಸೋಡಿಯಂ ಪೊಟ್ಯಾಷಿಯಂ ಆಗ್ಬಳಕ್ಕೆ ಕ್ಯಾಲ್ಸಿಯಂ ಆಗ್ಬಳಕ್ಕೆ ಮ್ಯಾಂಗನೀಸ್ ಐರನ್ ಕೋಬಾಲ್ಟ್ ನಿಕೆಲ್ ಕಾಪರ್ ಜಿಂಕ್. ಸೊ ಈ ರೀತಿಯಾಗಿ 30 ಅಟಮಿಕ್ ನಂಬರ್ ಬಂದಾಗ ಎಲ್ಲಾದ್ರೂ ಒಂದೆರಡು ಹಿಂದೆ ಮುಂದೆ ಮಾಡಿರ್ಬೋದು, ತಪ್ಪು ಮಾಡಿರ್ಬೋದು, ಬಟ್ ನೀವು ಇಷ್ಟು ಮಾಡಕ್ ಹೋಗ್ಬಿಡ್ರಿ. ಪೂರ್ತಿ ಅಟಮಿಕ್ ನಂಬರ್ 30ವರೆಗೂ ಅಟಮಿಕ್ ಸೀರಿಯಲ್ ವೈಸ್ ನೆನ್ಪಿಟ್ರೆ ಅದಕ್ಕೆ ಅಟಮಿಕ್ ನಂಬರ್ ಗೊತ್ತಿರ್ತದೆ. ಅಲ್ಲಿ ಏನ್ ಮಾಡ್ರಿ, ಸ್ಕ್ಯಾಂಡಿಯಂ ಬಂದಾಗ 21 ಅಂತ ಗೊತ್ತಾಗುತ್ತೆ. 21 ಪಿ ಬ್ಲಾಕ್ನಾಗ
ಇಲ್ಲಿ ಹೀಲಿಯಂ ನಿಯಾನ್ ಇರುತ್ತೆ 8 ಆಗುತ್ತೆ, ಅರ್ಗಾನ್ ಸೊ 18. ಈ ರೀತಿಯಾಗಿ ನಾವೇನ್ ಮಾಡಬೇಕು, ನೆನಪಿಟ್ಕೊಳ್ಬೇಕು. ಸ್ಟ್ಯಾಂಡರ್ಡ್ ಇದ್ದು ಒಂದಿಷ್ಟು ನೆನಪಿಟ್ಕೊಂಡ್ರೆ ಒಳಗಿಂದ ಏನಾಗ್ತದೆ ತಪ್ಪಿದ್ರು ಕೂಡ ನೀವು ಸ್ಟ್ಯಾಂಡರ್ಡ್ ಇದ್ದಿದ್ದು ನೆನಪಿಟ್ಕೊಳ್ಳೋದ್ರಿಂದ ನೆನಪಿಟ್ಕೊಳ್ಳಿಕ್ಕೆ ಸರಳ ಆಗುತ್ತೆ. ಓಕೆ, ಹೈಡ್ರೋಜನ್ ಹೀಲಿಯಂ, ಇದು ಹೀಲಿಯಂ ಆಯ್ತು. ಇದು ಹೀಲಿಯಂ ಅಣುವಿನ ಪರಮಾಣು ಸಾಂಕೇತಿಕ ರಚನೆ. ಹೀಲಿಯಂ ಆದ್ಮೇಲೆ ಹೈಡ್ರೋಜನ್ ಹೀಲಿಯಂ ಆದ್ಮೇಲೆ ಲಿಥಿಯಂಗೆ ಬರೋಣ. ಓಕೆ, ಸೊ ಲಿಥಿಯಂ ಹೇಗೆ ಬರೀಬೇಕಪ್ಪ ಅಂತಂದಾಗ ನೋಡ್ರಿ, ಲಿಥಿಯಂ ಒಳಗಡೆ ಏನಿರ್ತವೆ 3 ಎಲೆಕ್ಟ್ರಾನ್ಗಳು ಇರ್ತವೆ. ನೋಡ್ರಿ, ಇಲ್ಲೇನೆ ನಾನು ಹಿಂಗ ಒಂದು ಹಾಕಿದ್ರೆ ಅದು ತಪ್ಪಾಗ್ಬಿಡುತ್ತೆ. ಇಲ್ಲೇ ನಾನು ಒಂದು ಡಾಟ್ ಕೊಟ್ರೆ ಏನಾಗುತ್ತೆ, ಇಲ್ಲೊಂದು ಡಾಟ್ ಕೊಟ್ರೆ ತಪ್ಪಾಗುತ್ತೆ. ಯಾಕಪ್ಪ ಅಂದ್ರೆ ಇದು ಕೆ ಶೆಲ್ ಇದೆ, ಫಸ್ಟ್ ಬರ್ತಕ್ಕಂತಹ ಒಂದು ಶೆಲ್ಲು, ಫಸ್ಟ್ ಶೆಲ್ ಕೆ ಶೆಲ್, ಅದ್ರಾಗ 2 ಎಲೆಕ್ಟ್ರಾನ್ಗಳು ಹಿಡಿತಾವ. 2 ಎಲೆಕ್ಟ್ರಾನ್ ಹಿಡಿಯೋದ್ರಿಂದ ನಾನು ಏನ್ ಮಾಡ್ಬೇಕು, ಇಲ್ಲಿ ಇನ್ನೂ ಒಂದು ಶೆಲ್ ಅನ್ನ ರಚನೆ ಮಾಡಬೇಕು. ಸಾರಿ, ಕ್ಷಮಿಸಿ. ಯಾಕಪ್ಪ ಅಂತಂದ್ರೆ ಇದು ಪ್ಯಾಡ್ ಮೇಲೆನೆ ಅಂದ್ರೆ ಏನಪ್ಪ ಅಂತಂದ್ರೆ ಮೌಸ್ ಇಂದನೇ ನಾನು ಚಿತ್ರವನ್ನ ಇಳಿಸ್ತಿರ್ಬೇಕಾದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ಇದು ಏನಪ್ಪಾ ಅಂತಂದ್ರೆ ನ್ಯೂಕ್ಲಿಯಸ್, ಇದು ನಮ್ದು ಕೆ ಶೆಲ್, ಇದ್ರಾಗ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಗಳು ಹಿಡಿತಾವ. ಓಕೆ, ಸೊ ಏನು ಡಾಟ್ ಸ್ಟ್ರಕ್ಚರ್ ತೋರಿಸ್ರಿ. ಓಕೆ, ಡಾಟ್ ಸ್ಟ್ರಕ್ಚರ್ ಆಫ್ ಕಾರ್ಬನ್ ಅದಪ್ಪ ಅಂತಂದ್ರೆ ಏನ್ ಮಾಡ್ತೀರಿ, ಹಿಂಗ್ ಮಾಡ್ಬಿಟ್ಟು ಇಲ್ಲಿ 6 ಎಲೆಕ್ಟ್ರಾನ್ಗಳು ಹಾಕಿದ್ರಿ ಅಂದ್ರೆ ತಪ್ಪಾಗ್ಬಿಡುತ್ತೆ. ಸೊ ಏನ್ ಮಾಡ್ಬೇಕು, ಕೆ ಶೆಲ್ ಇರೋದ್ರಿಂದ 2 ಎಲೆಕ್ಟ್ರಾನ್ ಹಿಡಿತವೆ. ಆಮೇಲೆ ಇದು ಲಿಥಿಯಂ ಇರೋದ್ರಿಂದ ಹೀಗ್ ಮಾಡ್ಬೇಕು. ಲಿಥಿಯಂ ಆದ್ಮೇಲೆ ಹೈಡ್ರೋಜನ್ ಹೀಲಿಯಂ ಲಿಥಿಯಂ. ಬೆರಿಲಿಯಂ ಅಂತಂದ್ರೆ 2 ಎಲೆಕ್ಟ್ರಾನ್. ಕಾರ್ಬನ್ ಅಂದಾಗ ಏನಾಗ್ತವೆ 6 ಎಲೆಕ್ಟ್ರಾನ್ ಬರುತ್ತೆ, 2 ಅಲ್ಲಿ ತುಂಬಿ ಈ ರೀತಿ ಮಾಡಿದ್ರೆ ಕಾರ್ಬನ್ ಆಗ್ಬಿಡುತ್ತೆ. ಇವು ಸಮ ದೂರನಾಗ ಒಂದ್ ಸ್ವಲ್ಪ ನಿಂದಿರ್ಸಿದ್ರೆ ಚೆನ್ನಾಗಿ ಕಾಣ್ತವೆ. ಇಲ್ಲೊಂದು. ಸೊ ಎಲೆಕ್ಟ್ರಾನ್ ಅಲ್ಲೇ ಇರ್ತಾವ ಅಂತ ಹೇಳಿ ಅನ್ನಕ್ಕಾಗಲ್ಲ, ಅವಾಗ್ಲೂ ಮೂವ್ ಆಗ್ತಾ ಇರ್ತಾವ. ಅದಕ್ಕೆ ಹೈಡ್ರೋಜನ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಇರಲ್ರಿ. ವಿ ಕೆನಾಟ್ ಫೈಂಡ್ ದ ಎಕ್ಸಾಕ್ಟ್ ಪೊಸಿಷನ್, ಅದೇ ಪೊಸಿಷನ್ ಒಳಗ ಅಲ್ಲಿ ಮೂಮೆಂಟಮ್ ಅನ್ನ ಕಂಡುಹಿಡಿಯಕ್ ಆಗಲ್ಲ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾವು ಎಲ್ಲಿನೂ ತೋರಿಸ್ಬೋದು, ಬಟ್ ಚೆನ್ನಾಗಿ ಸಿಸ್ಟಮೆಟಿಕ್ ಆಗಿ ಅನ್ಸುತ್ತೆ ಹಂಗೆ ತೋರಿಸಿದ್ರೆ ಅಷ್ಟೇ. ಓಕೆ, ಸೊ ಈ ರೀತಿಯಾಗಿ ನಾವು ಡಾಟ್ ಸ್ಟ್ರಕ್ಚರ್ ಅನ್ನ ತೋರಿಸ್ತಾ ಹೋಗ್ತೀವಿ. ಡಾಟ್ ಸ್ಟ್ರಕ್ಚರ್ ಹಾಕೋದೇ ಸಿಂಪಲ್ ಏನಿಲ್ಲ. ಫಸ್ಟ್ ಸೆಂಟರ್ ಒಂದು ನ್ಯೂಕ್ಲಿಯಸ್ ತಗೊಳೋದ್ರಿ, ಕೆ ಶೆಲ್ ಒಳಗೆ 2 ಎಲೆಕ್ಟ್ರಾನ್ ಹಾಕೋದು. ಕೆ ಆದ್ಮೇಲೆ ಎಲ್ ಶೆಲ್ ಸಿಗ್ತದಲ್ಲ, ಎಲ್ ಶೆಲ್ ಏನ್ ಮಾಡ್ಬೇಕು 8 ಎಲೆಕ್ಟ್ರಾನ್ ಹಾಕೋದು. ಆಮೇಲೆ ಎಂ ಶೆಲ್ ಬರುತ್ತೆ, ಉಳಿದಿದ್ದ ಎಲೆಕ್ಟ್ರಾನ್ ಎಂ ಶೆಲ್ ಹಾಕೋದು. ಮತ್ತು ಇನ್ನೂ ತುಂಬಲಿಕ್ಕಂದ್ರೆ ಮತ್ತೊಂದು ಶೆಲ್ಲಿಗೆ ಹೋಗೋದು. ಸೊ ಈ ರೀತಿಯಾಗಿ ಏನ್ ಮಾಡ್ಬೇಕು, ನಾವು ಶೆಲ್ ಪ್ರಕಾರ ಏನ್ ಮಾಡ್ಬೇಕು, ಎಲೆಕ್ಟ್ರಾನ್ಗಳನ್ನ ತುಂಬುತ್ತಾ ಹೋಗ್ಬೇಕು. ಆ ಶೆಲ್ಲಿನ ಕೆಪಾಸಿಟಿ ತುಂಬಿತು ಅಂದ್ರೆ ಮತ್ತೊಂದು ಶೆಲ್ಲಿಗೆ ನಾವು ಹೋಗ್ಬೇಕು. ಆಮೇಲೆ ಶೆಲ್ ಒಳಗಡೆ ಆರ್ಬಿಟಲ್ಗಳು ಇರ್ತವೆ. ಓಕೆ, ಸೊ ಯಾವ ಒಂದು ಶೆಲ್ದು ಯಾವ ಆರ್ಬಿಟ್ನಾಗ ಎಲೆಕ್ಟ್ರಾನ್ಗಳು ಮುಗಿಲಿಗತ್ತವಲ್ಲ, ಅವು ಒಂದ್ ವೇಳೆ ಎಸ್ ಆರ್ಬಿಟಲ್ನಾಗ ಮುಗಿಲಿಕತ್ತಿತ್ತು ಅಂದ್ರೆ ಅದಕ್ಕೆ ಎಸ್ ಬ್ಲಾಕ್ ಎಲಿಮೆಂಟ್ ಅಂತೀವಿ. ಪಿ ಬ್ಲಾಕ್ ನಾಗೆ ಎಲೆಕ್ಟ್ರಾನ್ ಎಂಟರ್ ಆಗಿ ಲಾಸ್ಟ್ ಪಿ ಬ್ಲಾಕ್ ನಾಗ ಎಂಟರ್ ಆಗಿ ಎಂಡ್ ಆಯ್ತುಪ್ಪ ಅಂದ್ರೆ ಅಲ್ಲಿಗೆ ಅದು ಪಿ ಬ್ಲಾಕ್ ಎಲಿಮೆಂಟ್ ಅಂತ ಕರಿತೀವಿ. ಡಿ ಒಳಗೆ ಬಂದು ಅಲ್ಲಿಗೆ ಎಂಟರ್ ಆಗಿ ಅಲ್ಲೇ ಎಂಡ್ ಆಯ್ತು ಅಂದ್ರೆ ಅದಕ್ಕೆ ಡಿ ಬ್ಲಾಕ್ ಎಲಿಮೆಂಟ್ ಅಂತ ಕರಿತೀವಿ. ನಿಮ್ಗೆ ಗೊತ್ತಿರ್ಬೋದು, ಬಟ್ ಅದು ಸಹ ಒಂದ್ ಸ್ವಲ್ಪ ರಿವಿಷನ್ ಆಗಲಿ ಅಂತ ಹೇಳಿ. ದ ಲಾಸ್ಟ್ ಎಲೆಕ್ಟ್ರಾನ್ ಎಂಟರಿಂಗ್ ಇನ್ ಟು ದ ಎಸ್ ಸಬ್ಶೆಲ್ ಅಂದಾಗ ಅದಕ್ಕೆ ನಾವು ಎಸ್ ಸಬ್ ಬ್ಲಾಕ್ ಎಲಿಮೆಂಟ್ ಅಂತೀವಿ. ಇದೇ ರೀತಿ ಲಾಸ್ಟ್ ಎಲೆಕ್ಟ್ರಾನ್ ಎಂಟರಿಂಗ್ ಇನ್ ಟು ದ ಪಿ ಬ್ಲಾಕ್ ಅಂತಂದಾಗ ಪಿ ಬ್ಲಾಕ್ ಎಲಿಮೆಂಟ್ ಅಂತ ಅವಕ್ಕೆ ನಾವು ಕರಿತೇವೆ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಡಾಟ್ ಸ್ಟ್ರಕ್ಚರ್ ನಾವು ಬರಿಬೇಕು. ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ಆಲ್ಮೋಸ್ಟ್. ಈಗ ನಾವು ವೆಲೆನ್ಸಿಗೆ ಬರೋಣ. ಡಾಟ್ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿ ಗೊತ್ತಾದಾಗ ವೆಲೆನ್ಸಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ವೆಲೆನ್ಸಿ ಏನಾಗುತ್ತೆ ನಿಮ್ಗೆ ತುಂಬಾ ಚೆನ್ನಾಗಿ ವೆಲೆನ್ಸಿದು ಅರ್ಥ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಕೆ ಶೆಲ್ಗಳ ಬಗ್ಗೆ ಗೊತ್ತಿರಲಿಲ್ಲ ಅಂತಂದಾಗ ಆರ್ಬಿಟ್ಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಒಂದೊಂದಾಗಿ ನೋಡೋಣ. ಓಕೆ, ಆಲ್ಮೋಸ್ಟ್ ಅಲ್ಲಿ 23 ನಿಮಿಷ ಆಗ್ಬಿಟ್ಟಿದೆ. ಸೊ ನಿಮ್ದು ಪೇಷನ್ಸ್ನು ಸಹ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೋಡ್ರಿ ಹೈಡ್ರೋಜನ್ ಅಂತಂದಾಗ ಅದ್ರದ್ದು ಪರಮಾಣು ಸಂಖ್ಯೆ 1 ಆಗ್ತದ, ಪ್ರೋಟಾನ್ಗಳ ಸಂಖ್ಯೆ ಎಷ್ಟು ಪರಮಾಣುವಿನ ಸಂಖ್ಯೆ ಇರ್ತದ ಅಷ್ಟೇ ಪ್ರೋಟಾನ್ಗಳು ಇರ್ತವೆ. ನೋಡ್ರಿ 2 ಅದ 2, 3 ಅದ 3, ನೋಡ್ರಿ 10 ಅದ ಅಂದ್ರೆ 10 ಎಲೆಕ್ಟ್ರಾನ್ಗಳು ಇರ್ತಾವ, ಸಾರಿ 10 ಪ್ರೋಟಾನ್ಗಳು ಇರ್ತಾವ. ಅಟಮಿಕ್ ನಂಬರ್ ಎಷ್ಟು ಇರುತ್ತೋ ಅಷ್ಟೇ ಎಲೆಕ್ಟ್ರಾನ್ಗಳು ಇರ್ತಾವ, ಅಷ್ಟೇ ಪ್ರೋಟಾನ್ಗಳು ಇರ್ತಾವ. ನಿಯರ್ಲಿ ಅದರಷ್ಟು ನ್ಯೂಟ್ರಾನ್ಗಳು ಇರ್ತಾವ. ನಿಯರ್ಲಿ ಅದರಷ್ಟು ಏನಿರ್ತಾವ ನ್ಯೂಟ್ರಾನ್ಗಳು ಇರ್ತವೆ. ನಿಯರ್ಲಿ ಅದರಷ್ಟು ಜಸ್ಟ್ ಮಿನಿಟ್ 1 ಮಿನಿಟ್. ನಿಯರ್ಲಿ ಅದರಷ್ಟು ಎಲೆಕ್ಟ್ರಾನ್ಗಳು ಇರ್ತವೆ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಅದರಷ್ಟು ನಿಯರ್ಲಿ ಏನಿರ್ತವೆ ಅದರಷ್ಟು ಎಲೆಕ್ಟ್ರಾನ್ಗಳು ಇರ್ತವೆ. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಅಂದಾಗ ಹೈಡ್ರೋಜನ್ ಅಟಮಿಕ್ ನಂಬರ್ 1 ಅದ, ಅದ್ರೊಳಗೆ ಒಂದೇ 1 ಎಲೆಕ್ಟ್ರಾನ್ ಇರ್ತದೆ. ಆಮೇಲೆ
ಒಂದು ಪ್ರೋಟಾನ್ ಇರ್ತದೆ. ನಮ್ಗೆ ಪ್ರೋಟಾನ್ ಬೇಕಾಗಿಲ್ಲ, ಈಗ ಸದ್ಯಕ್ಕೆ ಪ್ರೋಟಾನ್ ಬೇಕಾಗಿಲ್ಲ, ಎಲೆಕ್ಟ್ರಾನ್ ಬೇಕಾಗಿಲ್ಲ. ಸೊ ಒಂದೇ ಎಲೆಕ್ಟ್ರಾನ್ ಅದಂದ್ರೆ ಅದು ಒಂದು ಎಲೆಕ್ಟ್ರಾನ್ ಕೆ ಶೆಲ್ನಾಗ ಹೋಗ್ತದೆ, ಮುಗೀತು. ಕೆ ಶೆಲ್ನಾಗ ಹೋಗ್ತದೆ ಅಂದಾಗ ಅದ್ರದ್ದು ವ್ಯಾಲೆನ್ಸಿ 1 ಕೆ ಶೆಲ್ ಒಳಗೆ ಹೋಗ್ತದೆ. ಅಂದ್ರೆ ಅದು ಆಕ್ಟೇಟ್ ಸ್ಟ್ರಕ್ಚರ್ ಆಗಲಿಲ್ಲ, 8 ಆಗಲಿಲ್ಲ, ಆಕ್ಟೇಟ್ ಪೂರ ಆಗಲಿಲ್ಲ. ಸೊ ಅದ್ರ ಒಂದೇ ವ್ಯಾಲೆನ್ಸಿ. ಆಮೇಲೆ ಹೀಲಿಯಂ ನೋಡ್ರಿ, ಇಲ್ಲಿ ಆಕ್ಟೇಟ್ ಆಗಲಿಲ್ಲ ಅಂದ್ರೂ ಕೂಡ ಏನಾಯ್ತು, ಇಲ್ಲಿ ಕೆ ಶೆಲ್ ಕಂಪ್ಲೀಟ್ ಆಯ್ತು. ಕೆ ಶೆಲ್ ತುಂಬಲ್ಲ, ಕೆ ಶೆಲ್ ತುಂಬಿದ್ರಿಂದ ಹೀಲಿಯಂ ಏನಾಗ್ತದೆ, ವ್ಯಾಲೆನ್ಸಿ 0 ಆಗ್ಬಿಡುತ್ತೆ. ಆಮೇಲೆ ಈಗ ಲಿಥಿಯಂ ತಗೊಳ್ಳೋಣ. ಲಿಥಿಯಂ ಅದಕ್ಕೆ ಹೀಲಿಯಂ ಹೆಂಗದಪ್ಪ ಅಂತಂದ್ರೆ ಇದು ಪಿರಿಯಾಡಿಕ್ ಟೇಬಲ್ ರಚನೆ ಮಾಡಬೇಕಾದ್ರೆ ಹೈಡ್ರೋಜನ್ ಇಲ್ಲಿಟ್ಟಾರ, ಹೀಲಿಯಂ ಹೈಡ್ರೋಜನ್ ಈ ಕಡೆ ಮ್ಯಾಲಿಟ್ಟಾರ, ಹೀಲಿಯಂ ಈ ಕಡೆ ಮ್ಯಾಲಿಟ್ಟಾರ್ರಿ. ಹೈಡ್ರೋಜನ್ ಇಲ್ಲಿ, ಹೀಲಿಯಂ ಇಲ್ಲಿ ಯಾಕೆ ಇಟ್ಟರು, ಯಾಕೆ ಮಾಡಿದ್ರು ಅನ್ನೋದಕ್ಕೇನೆ ಹಲವಾರು ಸಂಶೋಧನೆಗಳಾಗಿದ್ದಾವೆ, ಹಲವಾರು ರಿಸರ್ಚ್ಗಳಾಗಿದ್ದಾವೆ. ಓಕೆ, ಸೊ ಹೀಲಿಯಂ ಇಲ್ಲೇ ಇಟ್ಟಾರೆ. ಯಾಕೆ ಇಟ್ಟಾರೆ ಅಂತಂದ್ರೆ ಅದಕ್ಕೆ ಬಹಳಷ್ಟು ಕಾರಣಗಳಿದಾವೆ. ಓಕೆ, ಹೀಲಿಯಂ ಆಯ್ತು. ಈಗ ಲಿಥಿಯಂ ನೋಡೋಣ. ಲಿಥಿಯಂ ನೋಡ್ರಿ, ಎಲೆಕ್ಟ್ರಾನ್ ಅಟಮಿಕ್ ನಂಬರ್ 3 ಅದ, ಅದಕ್ಕೆ ಪ್ರೋಟಾನ್ಗಳು 3 ಇರ್ತಾವ, ಎಲೆಕ್ಟ್ರಾನ್ಗಳು ಏನಿರ್ತಾವ 3 ಇರ್ತಾವ. ಎಲೆಕ್ಟ್ರಾನ್ಗಳು 3 ಇರ್ತಾವ. ಎಲೆಕ್ಟ್ರಾನ್ 3 ಇರ್ತಾವ ಅಂದ್ರೆ ಕೆ ಶೆಲ್ನಾಗ ತುಂಬ್ರಿ ಫಸ್ಟ್ ಎಲೆಕ್ಟ್ರಾನ್, ಆಮೇಲೆ ಎಲ್ ಶೆಲ್ನಾಗ ಎಲೆಕ್ಟ್ರಾನ್ಗಳು ತುಂಬ್ರಿ. ಎಲ್ ಶೆಲ್ ಊಟ ಮಾಡಿದ್ರಿ, ಎಲ್ ಶೆಲ್ ಒಳಗ ಒಂದ್ ಎಲೆಕ್ಟ್ರಾನ್ ಇರ್ತದೆ. ಹಂಗಂದ್ರೆ ಲಾಸ್ಟ್ ಶೆಲ್ನಾಗ ಒಂದೇ ಎಲೆಕ್ಟ್ರಾನ್ ಅದಪ್ಪ ಅಂತಂದಾಗ ಲಾಸ್ಟ್ ಶೆಲ್ ತುಂಬಿದ್ರೆ ನೋಡ್ರಿ, ವ್ಯಾಲೆನ್ಸಿ ಅಂದ್ರೆ ಏನು, ಲಾಸ್ಟ್ ಶೆಲ್ ತುಂಬಿದ್ರೆ ಓಕೆ, ತುಂಬಲಿಲ್ಲ ಅಂದ್ರೆ ಎಷ್ಟು ಖಾಲಿ ಅದಾವಲ್ಲ ಅಷ್ಟು ವ್ಯಾಲೆನ್ಸಿ ಇರ್ತದೆ ಅಷ್ಟೇ. ಓಕೆ, ಇಲ್ಲಿ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಕಾರ್ಬನ್ ನೋಡೋಣ. ಕಾರ್ಬನ್ ನೋಡಿದ್ರೆ 6 ಎಲೆಕ್ಟ್ರಾನ್ ಅದಾವ, 2 ಎಲೆಕ್ಟ್ರಾನ್ ಇಲ್ಲಿ ತುಂಬಿದಾವ, 4 ಎಲೆಕ್ಟ್ರಾನ್ ಇಲ್ಲಿ ತುಂಬಿದಾವ ಅಂದಾಗ 4 ಖಾಲಿ ಉಳಿದು ಅಂದ್ರೆ ಅದ್ರದ್ದು ವ್ಯಾಲೆನ್ಸಿ 4 ಆಗುತ್ತೆ. ಈಗ ನೋಡ್ರಿ, ಇಲ್ಲಿ ನೈಟ್ರೋಜನ್ ತಗೊಳ್ಳೋದಾದ್ರೆ, ನೈಟ್ರೋಜನ್ ನೋಡೋದಾದ್ರೆ ನೋಡ್ರಿ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ 7 ಇರ್ತಾವೆ. 7 ಎಲೆಕ್ಟ್ರಾನ್ ಅಂದ್ರೆ ಇಲ್ಲಿ 2 ತುಂಬು, ಇಲ್ಲ 5 ತುಂಬು. 5 ಅಂದ್ರೆ ನಮಗೆ ಎಷ್ಟಾಗಬೇಕು, 8 ಆಗ್ಬೇಕು. ಅಂದ್ರೆ ತುಂಬಬೇಕಲ್ಲ, ಎಲ್ ಶೆಲ್ ತುಂಬಬೇಕು. ಎಲ್ ಶೆಲ್ ತುಂಬಬೇಕಂದ್ರೆ 8 ಆಗ್ಬೇಕು. 8 ಆಗ್ಬೇಕು ಅಂತಂದಾಗ 5 ಖಾಲಿ ಅವ ಅನ್ಬಾರ್ದು, 3 ಬೇಕಾಗ್ಯಾವ ಅನ್ಬೇಕು. 3 ಬೇಕಾದ್ರೆ ತುಂಬತದ. ಸೊ ಅದಕ್ಕೋಸ್ಕರ ವ್ಯಾಲೆನ್ಸಿ 3 ಆಗುತ್ತೆ. 5 ವ್ಯಾಲೆನ್ಸಿ ಅನ್ಬಾರ್ದು, ಯಾಕಂದ್ರೆ ಅದು ವ್ಯಾಲೆನ್ಸಿ ಅಂದಾಗ ಏನಾಗ್ತದ, ಈ ಕಡೆ ತಗೊಂಡಾಗ ತುಂಬ್ಕೋಬೇಕು, ಇರೋದ್ರ ಕೊಟ್ಟಾಗ ತುಂಬ್ಕೋಬೇಕು, ಒಟ್ಟು ಸ್ಟೇಬಲ್ ಆಗ್ಬೇಕಲ್ಲ. ಅದು ಮುಂದೆ ಬರ್ತದೆ. ನಿಮ್ಗೆ ಮುಂದೆ ಏನಾಗ್ತದೆ, ಮುಂದೆ ಬರ್ತದೆ ಅನ್ನೋದಕ್ಕಿಂತ ತಮಗೆಲ್ಲ ಗೊತ್ತು ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಾನ್ಗಳು ಒಟ್ಟು ಎಲೆಕ್ಟ್ರಾನ್ ಕೊಡ್ಲಿ ಅಥವಾ ತಗೊಳ್ಳಿ, ಅದೇನಾಗ್ಬೇಕು, ಆಕ್ಟೇಟ್ ಸ್ಟ್ರಕ್ಚರ್ ತಗೊಳ್ಬೇಕು. ಸೊ ಅದಕ್ಕೋಸ್ಕರ ಒಂದೇ ಅಂತಂದ್ರೆ ಏನ್ ಮಾಡ್ತದ, 7 ತಗೊಳ್ಳೋದು ಕಷ್ಟ ಆಗ್ತದೆ, ಅಂದ್ರೆ ತುಂಬ್ಕೊಳ್ಳೋದು ಕಷ್ಟ ಆಗ್ತದೆ. ಅದಕ್ಕೆ ಕೊಟ್ಬಿಡ್ತದೆ, ಒಂದೇ ದಪ್ಪ ಸುಮ್ಮನೆ ಇರೋದು, ನೀರೇ ಸ್ಟೇಬಲ್ ಆಗ್ಬಿಡು ಅಂತ ಕೊಟ್ಟು ಬಿಡ್ತಾವ. ಕಾರ್ಬನ್ ಹೆಂಗದಪ್ಪ ಅಂತಂದ್ರೆ 4 ತಗೋಬೇಕು ಅಥವಾ 4 ಕೊಡ್ಬೇಕು. ಆಲ್ಮೋಸ್ಟ್ ಅಲ್ಲಿ ಏನ್ ಮಾಡ್ತದೆ, ಕಾರ್ಬನ್ 4 ಹೈಡ್ರೋಜನ್ ತಗೊಳ್ತದ, ಅಥವಾ ಬೇರೆ ಏನ್ ಮಾಡ್ತದೆ 4 ಎಲೆಕ್ಟ್ರಾನ್ ತಗೊಂಡು ಅದು ಸ್ಟೇಬಲ್ ಆಗ್ಬಿಡ್ತದೆ. ಆದ್ರೆ ನೈಟ್ರೋಜನ್ ಹಂಗಿಲ್ಲ ಪಾಪ. ನೈಟ್ರೋಜನ್ ಕಡೆಗೆ 5 ಎಲೆಕ್ಟ್ರಾನ್ಗಳು ಅದಾವ ಔಟರ್ ಒಳಗೆ. ಅಂದ್ರೆ ಅದಕ್ಕೆ 3 ಎಲೆಕ್ಟ್ರಾನ್ಗಳು ಕೊಡ್ಬೇಕು. ಯಾರಾದ್ರೂ 3 ಎಲೆಕ್ಟ್ರಾನ್ಗಳು ಕೊಟ್ರೆ ಅಂದ್ರೆ ಅದು 8 ಆಗ್ಬಿಡ್ತದೆ. ಓಕೆ, ಹಂಗೆ ನೋಡ್ರಿ, ಇಲ್ಲಿ ಇದೇನು ಇಲ್ಲೇನು ಲಿಥಿಯಂ ಅದಲ್ಲ, ಅದು ಏನ್ ಮಾಡ್ತದೆ, ಒಂದೇ ಎಲೆಕ್ಟ್ರಾನ್ ಅದ. ಸೊ ಅದಕ್ಕೆ ಬೇರೆದ್ರ ಬಳಿ ಇಸ್ಕೊಳ್ಳಲ್ಲ, ಅದು 1 ಎಲೆಕ್ಟ್ರಾನ್ ಕೊಟ್ಟು ಬಿಡ್ತದೆ. ಇದು ಏನ್ ಮಾಡ್ತದೆ, ಎಲೆಕ್ಟ್ರಾನ್ ಕೊಟ್ಟು ಬಿಡ್ತದೆ. ಕೊಟ್ಟು ಏನಾಗ್ತದೆ, ಇದು ಪ್ಲಸ್ ಚಾರ್ಜ್ ತಗೊಂಡ್ಬಿಡ್ತದೆ, ಎಲ್ಲ ಪ್ಲಸ್ ಆಗ್ಬಿಡ್ತದೆ. ಇದು ಏನ್ ಮಾಡ್ತದೆ, 2 ಎಲೆಕ್ಟ್ರಾನ್ ಅವಲ್ಲ, 2 ತಗೊಂಡ್ಬಿಡಂತ 2 ಎಲೆಕ್ಟ್ರಾನ್ ಕೊಡ್ತಂದ್ರೆ +2 ಆಗ್ಬಿಡ್ತದೆ. ಇದು 3 ಎಲೆಕ್ಟ್ರಾನ್ ಅದಾವ. ಸೊ 3 ಕೊಡ್ತುಪ್ಪ ಅಂತಂದ್ರೆ +3 ಆಗ್ಬಿಡ್ತದೆ. ಆದ್ರೆ ಕಾರ್ಬನ್ ಏನಿರ್ತದೆ 4 ಅದಲ್ಲ. ಸೊ ಏನ್ ಮಾಡ್ತದೆ, ಬೇರೆ ಕಡೆಯಿಂದ 4 ಎಲೆಕ್ಟ್ರಾನ್ ತಗೊಳ್ತದೆ. ಆಮೇಲೆ ನೈಟ್ರೋಜನ್ ಏನ್ ಮಾಡ್ತದೆ, ನೈಟ್ರೋಜನ್ ಸಹ ಬೇರೆ ಕಡೆಯಿಂದ ತಗೊಳ್ತದೆ. ಆಮೇಲೆ ಇದಕ್ಕೆ 2 ಕಂಬಿದ್ದಾವ, ಆಮ್ಲಜನಕ, ಆಕ್ಸಿಜನ್ಗೆ 2 ಕಂಬಿದ್ದಾವೆ. ಸೊ ಏನ್ ಮಾಡ್ತದೆ, ಅದು ಆಕ್ಸಿಜನ್ ಬೇರೆ ಕಡೆಯಿಂದ ಏನ್ ಮಾಡ್ತದೆ, 2 ಎಲೆಕ್ಟ್ರಾನ್ಗಳು ತಗೊಂಡ್ಬಿಡ್ತದೆ. ಆಕ್ಸಿಜನ್ ಏನ್ ಮಾಡ್ತದೆ, ಒಂದೊಂದ್ಸಲ ಏನ್ ಮಾಡ್ತದೆ, ಅದ್ರೊಳಗೆ O2 ಫಾರ್ಮ್ ಆಗಿರ್ತದೆ. O2 ಫಾರ್ಮ್ ಆಗಿದ್ದ ಇವನು 2 ಎಲೆಕ್ಟ್ರಾನ್ ಶೇರ್ ಮಾಡ್ತಾವೆ, ಇವನು 2 ಎಲೆಕ್ಟ್ರಾನ್ ಶೇರ್ ಮಾಡಿ O2 ಆಗಿರ್ತದೆ. ಇದ್ರ ಬಗ್ಗೆನೂ ಸ್ವಲ್ಪ ನೀವು ನೋಡ್ಕೊಳ್ಬೇಕು. ಆಮೇಲೆ ನೋಡ್ರಿ, ಫ್ಲೋರಿನ್ ಅದ. ಫ್ಲೋರಿನ್ ಒಳಗ 7 ಅದಾವ ಲಾಸ್ಟಿಗೆ ಎಲೆಕ್ಟ್ರಾನ್ಗಳು, 7 ಎಲೆಕ್ಟ್ರಾನ್ಗಳು ಲಾಸ್ಟಿಗೆ. ನಂಬರ್ ಆಫ್ ಎಲೆಕ್ಟ್ರಾನ್ 9 ಅವ, 2 ಇಲ್ಲಿ ತುಂಬ್ಯಾವ, 7 ಇಲ್ಲಿ ತುಂಬ್ಯಾವ ಅಂತಂದಾಗ ಏನಾಗ್ತದೆ, ಒಂದೇ ಉಳಿತು. ಸೊ ವ್ಯಾಲೆನ್ಸಿ 1. ಇದು ಪೂರ್ತಿ ತುಂಬಿತು ನೋಡ್ರಿ. ನಿಯಾನ್ ಪೂರ್ತಿ ತುಂಬಿತು. ನಿಯಾನ್ ಪೂರ್ತಿ ತುಂಬುದ್ರಿಂದ ಇದು 0 ಆಗ್ತದೆ ವ್ಯಾಲೆನ್ಸಿ. ಆಮೇಲೆ ಮತ್ತೆ ಸೋಡಿಯಂ ಬಂದಾಗ 1 ಆಗ್ತದೆ. ಸೋಡಿಯಂ ನೋಡ್ರಿ, ಇಲ್ಲಿ ಲಾಸ್ಟ್ ಎಲೆಕ್ಟ್ರಾನ್ ನೋಡ್ರಿ, ಇಲ್ಲಿ ಇದು ಶೆಲ್ ತುಂಬಿತು, ಆಮೇಲೆ ಇದು ಶೆಲ್ ತುಂಬಿತು. ಸೊ ಈ ಶೆಲ್ಲಿನೊಳಗೆ ಬಂತು. ಸೊ ಔಟರ್ ಮೋಸ್ಟ್ ಶೆಲ್ಲಿನಾಗ ಎಷ್ಟು ಎಲೆಕ್ಟ್ರಾನ್ ಇರ್ತಾವ ಅದೇ ಅದ್ರದ್ದು ವ್ಯಾಲೆನ್ಸಿ. ಔಟರ್ ಮೋಸ್ಟ್ ಶೆಲ್ ಒಳಗ ಎಷ್ಟು ಎಲೆಕ್ಟ್ರಾನ್ಗಳು ಇರ್ತಾವ ಅದು ಆಕ್ಟೇಟ್ ಸ್ಟ್ರಕ್ಚರಿಗೆ ನೋಡ್ಕೊಂಡು ನಾವೇನ್ ಮಾಡ್ಬೇಕು, ಅದ್ರದ್ದು ವ್ಯಾಲೆನ್ಸಿಯನ್ನ ಹೇಳ್ಬೇಕು. ಫಾಸ್ಫರಸ್ ವೆರಿ ಇಂಪಾರ್ಟೆಂಟ್. ಫಾಸ್ಫರಸ್ ಒಂದೇ ನೋಡಿ ಹೇಗಿದೆಪ್ಪ ಅಂದ್ರೆ ಅದು 5 ಮತ್ತು 3 ವ್ಯಾಲೆನ್ಸಿ ಇದೆ. ಅದು ಒಂದು ನೆನಪಿಟ್ಕೊಳ್ರಿ. ಓಕೆ, ಸೊ
ಆಲ್ಮೋಸ್ಟ್ ಆಲ್ ಎಲ್ರಿಗೂ ಐಡಿಯಾ ಬಂದಿದೆ ಅಂತ ಅನ್ಕೊಳ್ತೀನಿ. ನಾವು ಇವತ್ತು ಏನ್ ಡಿಸ್ಕಸ್ ಮಾಡ್ಬೇಕಂದ್ರೆ ಬೋರ್ಸ್ ಪರಮಾಣು ಮಾದರಿ ಡಿಸ್ಕಸ್ ಮಾಡಿದ್ವಿ. ಬೋರ್ಸ್ ಏನ್ ಹೇಳ್ತಾರೆ, ಬೋರ್ ಅವರು ಪರಮಾಣುಗಳು ವಿಭಕ್ತ ಕಕ್ಷೆಯಲ್ಲಿ ಮಾತ್ರ ಸುತ್ತುತ್ತವೆ, ಏನಾಗ್ತವೆ, ಎಲೆಕ್ಟ್ರಾನ್ಗಳು ವಿಭಕ್ತ ಕಕ್ಷೆಯಲ್ಲಿ ಮಾತ್ರ ಸುತ್ತುತ್ತವೆ, ವಿಭಕ್ತ ಕಕ್ಷೆಯಲ್ಲಿ ಸುತ್ತುತ್ತವೆ, ವಿಶೇಷವಾದ ಕಕ್ಷೆಗಳು ಅದಕ್ಕೆ ವಿಶೇಷ ಕಕ್ಷೆಗಳು ಅಂತ ಕರಿತೀವಿ, ಅಲ್ಲಿ ನಮಗೆ ಎಲೆಕ್ಟ್ರಾನ್ಗಳು ಸಿಗ್ತವೆ. ನೋಡಿ ಅಂತ ವಿಶೇಷ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಸಿಗುವ ಅವಕಾಶಗಳು ಇರುತ್ತವೆ ಅಂತ ಬರೆದ್ರು ಸಾಕು. ಆಮೇಲೆ ಪರಮಾಣುವು ವಿವಿಧ ಕಕ್ಷೆಗಳಲ್ಲಿ ಸುತ್ತುತ್ತಿರುವಾಗ ಏನಾಗಲ್ಲ, ಶಕ್ತಿಯನ್ನು ಹೊರಸೂಸುವುದಿಲ್ಲ, ಅಷ್ಟೇ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಎಲೆಕ್ಟ್ರಾನ್ಗಳ ಎಲ್ಲಾ ಶೆಲ್ಗಳನ್ನು ಹಂಚ್ತೀವಿ, ಎಲೆಕ್ಟ್ರಾನಿನ ಡಾಟ್ ಸ್ಟ್ರಕ್ಚರ್ ಬರಿತೀವಿ. ಅದಾದ್ಮೇಲೆ ನಾವೇನ್ ಮಾಡ್ತೀವಿ, ಎಲೆಕ್ಟ್ರಾನಿನ ವ್ಯಾಲೆನ್ಸಿ ಏನ್ ಮಾಡ್ತೀವಿ, ನಾವು ಈ ರೀತಿಯಾಗಿ ಕಂಡುಹಿಡಿತೇವೆ. ಸೊ ನಾವೇನ್ ಮಾಡೋಣ ಅಂತಂದ್ರೆ, ಮುಂದಿನ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಅಂಶಗಳು ಏನಪ್ಪಾ ಅಂತಂದ್ರೆ, ನಾವು ಪರಮಾಣು ಸಂಖ್ಯೆ ಹಾಗೂ ಪರಮಾಣು ರಾಶಿ, ಆಮೇಲೆ ಪರಮಾಣು ರಾಶಿದು ವೆರಿ ಇಂಪಾರ್ಟೆಂಟ್ ಏನಾಗ್ತದಪ್ಪ ಅಂತಂದ್ರೆ, ಇಷ್ಟು ಪರ್ಸೆಂಟೇಜ್ ಕ್ಲೋರಿನ್ದು ಇಷ್ಟು ಪರ್ಸೆಂಟ್ ಇದೆ, ಅದು ಇಷ್ಟು ಪರ್ಸೆಂಟ್ ಇದ್ದಾಗ ಅದ್ರದ್ದು ಏನಂತೀವಿ ನಾವು ಬ್ಯಾಲೆನ್ಸ್ಡ್ ಕೆಲವೊಂದಿಷ್ಟು ಪರಮಾಣು ರಾಶಿ ಕಂಡುಹಿಡಿಯುವಂಥದ್ದು ಲೆಕ್ಕಗಳು ಕೊಡ್ತಾರೆ ಕೆಲವೊಂದು ಬಾರಿ. ಸೊ ಕೊಟ್ಟಾಗ ಅದು ಹೆಂಗ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಪರಮಾಣು ಸಂಖ್ಯೆ, ಪರಮಾಣು ರಾಶಿ ಕಂಡುಹಿಡಿಯೋದು ಹಿಂಗೆ, ಹಾಗೂ ಸಮಸ್ಥಾನಿಗಳು ಮತ್ತು ಐಸೋಬಾರ್ಗಳು ಅಂತಂದ್ರೆ ಐಸೋಟೋಪ್ಸ್, ಐಸೋಬಾರ್ಗಳನ್ನು ತಿಳ್ಕೊಂಡು ಅದ್ರದ್ದು ಅಪ್ಲಿಕೇಶನ್ಗಳನ್ನು ಸಹ ನಾವು ತಿಳ್ಕೊಳ್ಳೋಣ ಮುಂದಿನ ಒಂದು ವಿಡಿಯೋದಲ್ಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.